ಹಾಯ್ ಹಲೋ ನಮಸ್ಕಾರ. ಯೂಟ್ಯೂಬ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲಟ್ಕ. ಇವತ್ತು ನಮ್ಮ ಜೊತೆಗಿರುವಂತಹ ಅತಿಥಿ ಯಾರು ಅಂತ ಕೇಳಿದ್ರೆ, ಇವರು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋಕೆ ನಿಂತ್ರೆ ಆಡಿಯನ್ಸ್ ಅಂತೂ ಫುಲ್ ಖುಷ್. ಆ್ಯಂಡ್ ಇವರ ಕ್ಯೂಟ್ನೆಸ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ಹುಡುಗರ ಹಾರ್ಟ್ ಅಂತೂ ದಿಲ್ ಖುಷ್. ಆ್ಯಂಡ್ ಲೆಟ್ಸ್ ವೆಲ್ಕಮ್ ನಮ್ಮ ತುಳುನಾಡ ಪೊಣ್ಣು ಸಮನ್ವಿ ಸುವರ್ಣ. ಹಾಯ್ ಮ್ಯಾಮ್. ಹಲೋ, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಎನ್ಶೊಲ್ಲರ್ ಹುಷಾರಲ್ಲಿ ರೆನ್ಸುಲ್ಲರ್. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದಾರೆ. ಸೊ ಹೇಗಾಗ್ತಾ ಇದೆ ನಿಮ್ಮ ಡ್ಯಾನ್ಸ್ ಲೈಫ್ ಆ್ಯಂಡ್ ನಿಮ್ಮ ಎಜುಕೇಶನ್? ಓಕೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ನಂದು ಒರಿಜಿನಲ್ ವಾಯ್ಸ್ ಅಲ್ಲ. ನಂದು ನಿಮ್ಗೇನು ಗೊತ್ತಿರ್ಬೋದು ಬೆಂಗಳೂರು ವೆದರ್ ಹೇಗಿದೆ ಅಂತ. ಸೊ ಸ್ವಲ್ಪ ಮಿಕ್ಸ್ ಆಗಿದೆ. ಸೊ ಅಡ್ಜಸ್ಟ್ ಮಾಡಿ ಪ್ಲೀಸ್. ಆಗ್ತಿದೆ. ಸೊ ನಾನು ರೀಸೆಂಟ್ ಆಗಿ ಶಿಫ್ಟ್ ಆಗಿದ್ದೇನೆ ಈಗ ಮಂಗಳೂರಿಂದ ಬೆಂಗಳೂರಿಗೆ. ಸೊ ಆಗ್ತಿದೆ, ಕಾಲೇಜ್ ಡ್ಯಾನ್ಸ್ ಎಲ್ಲ ಮ್ಯಾನೇಜ್ ಮಾಡಬೇಕು. ಮೊದಲಾಗಿ ಕೇಳಬೇಕು ಅಂತ ಹೇಳಿದ್ರೆ, ಇವಾಗ ನೀವು ಫೇಮಸ್ ಆಗಿರುವಂತಹದ್ದೇ ಡ್ಯಾನ್ಸ್ನಿಂದ. ಸೊ ಎಲ್ರಿಗೂ ನೀವು ಪರಿಚಯ ಆಗಿರೋದೇ ನಿಮ್ಮ ಈ ಒಂದು ಡ್ಯಾನ್ಸ್ ಮೂಮೆಂಟ್ಸ್ ಇಂದ. ಸೊ ಈ ಡ್ಯಾನ್ಸ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ರೆ? ಸೊ ಡ್ಯಾನ್ಸ್ ಹೇಗಂದ್ರೆ, ನಂದು ಮಮ್ಮಿ ಆಲ್ರೆಡಿ ಶೀಸ್ ಅ ಡ್ಯಾನ್ಸರ್, ಜಾನಪದ ಆರ್ಟಿಸ್ಟ್. ಸೊ ಮೇ ಬಿ ಜೀನ್ಸ್, ಐ ಕ್ಯಾನ್ ಸೇ ಜೀನ್ಸ್ ಆಗಿರ್ಬೋದು. ಮತ್ತೆ ಏನಂದ್ರೆ, ಐ ಡೋಂಟ್ ನೋ, ಫ್ರಮ್ ದ ಏಜ್ ಆಫ್ 5 ನಾನು 5 ವರ್ಷ ಇರುವಾಗಲೇ ಐ ವಾಸ್ ಲೈಕ್ ವಾಚಿಂಗ್ ಟಿವಿ. ಆಗ ಇದಿರ್ಲಿಲ್ಲ ಯೂಟ್ಯೂಬ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇತ್ತು, ಬಟ್ ನಮ್ಗೆಲ್ಲ ಅದು ಗೊತ್ತಿಲ್ಲ. ಸೊ ಟಿವಿ ಚಾನೆಲ್ MTV 9XM ಆಗ ಫೇಮಸ್ ಇತ್ತು. ಸೊ ಯಾವ್ದು ಬಾಲಿವುಡ್ ಸಾಂಗ್ಸ್ ಬಂದ್ರೆ ಅವ್ರದ್ದು ಹುಕ್ ಸ್ಟೆಪ್ ಕಾಪಿ ಮಾಡೋದು, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಮತ್ತೆ ನನ್ನ ಅಮ್ಮ ರೆಕಗ್ನೈಸ್ ಮಾಡಿದ್ರು. ಅಂಡ್ ಐ ನೆವರ್ ವೆಂಟ್ ಟು ಎನಿ ಡ್ಯಾನ್ಸ್ ಕ್ಲಾಸ್. ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಲಿಲ್ಲ ನಾನು, ಯಾಕಂದ್ರೆ ಹೋಗಿಲ್ಲ. ಈಗ ಹೋಗ್ತಿದ್ದೇನೆ ಆಫ್ ಕೋರ್ಸ್, ಬಟ್ ನಾನ್ ದ ಏಜ್ ಆಫ್ ಲರ್ನಿಂಗ್ ನಾನು ಹೋಗ್ಲಿಲ್ಲ. ಐ ಆಮ್ ಅ ಸೆಲ್ಫ್ ಟ್ರೈನ್ ಡ್ಯಾನ್ಸರ್. ಸೊ ನಮ್ ಊರಿರೋದು ಬೆಂಗ್ರೆ ಅಂತ. ಸೊ ಆ ಊರಲ್ಲಿ ಹೇಗಂದ್ರೆ, ವಿ ಹ್ಯಾವ್ ಟು ಟ್ರಾವೆಲ್ ಇನ್ ಬೋಟ್. ಓನ್ಲಿ ಬೋಟ್ ಇದ್ದದ್ದು ಟ್ರಾನ್ಸ್ಪೋರ್ಟ್ಗೆ. ಬೈಕಲ್ಲಿ ಇತ್ತು, ಬಟ್ ತಣ್ಣೀರ್ಬಾವಿ ಆಗಿ ತುಂಬಾ ಲಾಂಗ್ ಆಗ್ತಿತ್ತು ಅದು. ಸೊ ನಾನು ಕುಡ್ಲಗೆ ಬರ್ಬೇಕಾದ್ರೆ ಟ್ರಾವೆಲ್ ಮಾಡ್ಬೇಕು, ಅಟ್ ಲೀಸ್ಟ್ 35-40 minutes ಫುಲ್ ಕ್ರಾಸ್ ಮಾಡಿ. ಸೊ ದಟ್ ವಾಸ್ ಅ ಬಿಗ್ ಡೀಲ್ ಆ ಟೈಮ್ಗೆ. ಯಾಕಂದ್ರೆ ನಂದು ಡ್ಯಾಡ್ ಸಹ ಬಿಸಿ ಇದ್ರು, ಮಾಮ್ ಸಹ ಬಿಸಿ ಇದ್ರು. ಸೊ ಏನಾಯ್ತಂದ್ರೆ, ಅದೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಲಿಕ್ಕೆ ಅಷ್ಟು ಟೈಮ್ ಇರಲಿಲ್ಲ. ಮತ್ತೇನಾಯ್ತು, ಜಸ್ಟ್ ನಾನೇ ಕಲ್ತಿದ್ದೆ ಡ್ಯಾನ್ಸ್. ಮತ್ತೆ ಸ್ಕೂಲಲ್ಲೆಲ್ಲ ಪ್ರತಿಭಾ ಕಾರಂಜಿ ಕಾಂಪಿಟೇಷನ್ಸ್ಗೆ ಹೋಗ್ತಿದ್ದೆ. ಅದಾದ್ಮೇಲೆ I think when I was in 9th or 10th standard, this Instagram reels trend ಆಯ್ತು. ಫಸ್ಟ್ ಟಿಕ್ಟಾಕ್ ಇತ್ತು, ಅದರಲ್ಲಿ ಮಾಡ್ತಿದ್ದೆ. ಮತ್ತೆ ಟಿಕ್ಟಾಕ್ ಬ್ಯಾನ್ ಆದ್ಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಬರುವಾಗ ಕೌಶಿಕ್ ಸರ್ ಇದ್ ನೋಡಿದೆ ನಾನು. ಸೊ ಅವ್ರ ಫಸ್ಟ್ ವರ್ಕ್ಶಾಪ್, he only used to organize, he only used to do everything. ಆಗ ನಾನು ಹೋದೆ. ಸೊ ಅಲ್ಲಿ ಪರಿಚಯ ಆಯ್ತು ಸರ್ ಇದು. ಮತ್ತೆ ಕಂಟಿನ್ಯೂಸ್ಲಿ ವೆಂಟ್ ಟು ಹಿಸ್ ವರ್ಕ್ಶಾಪ್. ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಸೊ ನಾನು ಫಸ್ಟ್ ಕಲ್ತಿದ್ದು, ನನ್ನ ಫಸ್ಟ್ ಟೀಚರ್ as a dancer is ಕೌಶಿಕ್ ಸರ್. ಓಕೆ. ಸೊ ಹೇಗನ್ಸ್ತು ಆಕ್ಚುಲಿ ನೀವು ಸೆಲ್ಫ್ ಆಗಿ ಕಲಿಯೋದಕ್ಕೂ ಅಂಡ್ ಡ್ಯಾನ್ಸ್ ಟೀಚರ್ ಹತ್ರ ಕಲಿಯೋದಕ್ಕೂ ಏನ್ ಡಿಫ್ರೆನ್ಸ್ ಇತ್ತು ನಿಮ್ಗೆ? ಆಫ್ ಕೋರ್ಸ್ ಎಲ್ಲಾ ಫೀಲ್ಡ್ ಅಲ್ಲಿ ಎಲ್ಲದಕ್ಕೆ ಸ್ಟೂಡೆಂಟ್, ಟೀಚಿಂಗ್, ಡ್ಯಾನ್ಸ್, ಆರ್ಟಿಸ್ಟ್, ಟೀಚರ್ ಬೇಕೆ. ನೀವೇ ಕಲಿಬಹುದು, ಬಟ್ ಒಂದು ಫೌಂಡೇಶನ್ ಬೇಸ್ ಇರ್ಬೇಕಾದ್ರೆ ಟೀಚರ್ಸ್ ಬೇಕೆ. ಟೀಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಸಹ ಹೇಳ್ಬೇಕಾದ್ರೆ ನಂದು ಕರೆಕ್ಟ್ ಫೌಂಡೇಶನ್ ಆಗ್ಲಿಲ್ಲ, ಬಿಕಾಸ್ ನಾನು ಡ್ಯಾನ್ಸ್ ಕ್ಲಾಸ್ ಹೋಗ್ಲಿಲ್ಲ. ಐ ಕ್ಯಾನ್ ಪರ್ಫಾರ್ಮ್, ಬಟ್ ತುಂಬಾ ಇದೆ ಡ್ಯಾನ್ಸ್ ಅಲ್ಲಿ ಸರ್. ಫ್ಲಿಪ್ಸ್ ಆಗಿರ್ಬೋದು, ಅದು ಬೇರೆ ಬೇರೆ. ಸೊ ಫೌಂಡೇಶನ್ ನಿಮ್ಗೆ ಬೇಕಾದ್ರೆ ನೀವು ಡ್ಯಾನ್ಸ್ ಕ್ಲಾಸ್ ಹೋಗ್ಲೇಬೇಕು. ಸೊ ಸೆಲ್ಫ್ ಟ್ರೈನ್ ಮಾಡುವಾಗ ಐ ಯೂಸ್ ಟು ನಾಟ್ ನೋ, ನಾನು ರಿಸರ್ಚ್ ಮಾಡ್ಲಿರ್ಲಿಲ್ಲ, ತುಂಬಾ ನಾಲೆಜ್ ಇರಲಿಲ್ಲ ನಂಗೆ. ಸೊ ಹಾಗಾದ್ರೆ ವೆನ್ ಐ ವೆಂಟ್ ಟು ಕೌಶಿಕ್ ಸರ್, ಐ ಗಾಟ್ ಟು ನೋ ಮೆನಿ ಥಿಂಗ್ಸ್, ಮೆನಿ ನ್ಯೂ ಎಕ್ಸ್ಪೀರಿಯನ್ಸ್ ಆಯ್ತು, ನ್ಯೂ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು ಸರ್. ಸೊ ಅಲ್ಲಿಂದ ದೇರ್ ಇಸ್ ಅ ವೆರಿ ಬಿಗ್ ಡಿಫ್ರೆನ್ಸ್, ಲರ್ನಿಂಗ್ ಸೋಲೋ ಆ್ಯಂಡ್ ಲರ್ನಿಂಗ್ ವಿತ್ ಟೀಚರ್ಸ್. ಸೊ ಐ ಸಜೆಸ್ಟ್ ನೀವು ಡ್ಯಾನ್ಸ್ ಕ್ಲಾಸ್ ಹೋಗಬೇಕು, ಸೆಲ್ಫ್ ಟ್ರೈನ್ ಮಾಡಿ, ಯು ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಲರ್ನ್, ಎಕ್ಸ್ಪೆರಿಮೆಂಟ್ ಆನ್ ಯೋರ್ ಥಿಂಗ್ಸ್. ಬಟ್ ಟೀಚರ್ಸ್ ಆರ್ ವೆರಿ ಇಂಪಾರ್ಟೆಂಟ್, ದೇ ವಿಲ್ ಟೇಕ್ ಯು ಟು ದ ರೈಟ್ ಪಾರ್ಟ್. ಆಕ್ಚುಲಿ ನಿಮಗೆ ಡ್ಯಾನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಅಂತ ಕೇಳಿದ್ದೇವೆ, ಆಕ್ಚುಲಿ ನೋಡಿದ್ದೇವೆ ಕೂಡ. ಅಂಡ್ ಡ್ಯಾನ್ಸ್ ಬಿಟ್ಟು ನಿಮ್ಗೆ ಇನ್ಯಾವ ಒಂದು ಪ್ಯಾಷನ್ ಅಲ್ಲಿ ನಿಮ್ಗೆ? ಆಕ್ಟಿಂಗ್. ಇಂಟ್ರೆಸ್ಟ್. ಸೊ ಡ್ಯಾನ್ಸ್ ಬಿಟ್ಟು ಆಕ್ಟಿಂಗ್, ನಂದು ಎಕ್ಸ್ಪ್ರೆಷನ್ ಅದಿದೆಲ್ಲ, ಐ ವಾಂಟ್ ಟು ಬಿ ಅನ್ ಆಕ್ಟರ್. ಸೊ ನೋಡುವ ಹೇಗೆ ಆಗ್ತದೆ ಅಂತ. ಬಟ್ ಆಕ್ಟಿಂಗ್ ಇಸ್ ಒನ್ ಕೈಂಡ್ ಆಫ್ ಪ್ಯಾಷನ್. ಓಕೆ. ಏನಾದ್ರೂ ಈ ಆಕ್ಟಿಂಗಿಗೆ ನೀವೇನಾದ್ರೂ ಪ್ರಯತ್ನ ಪಟ್ಟಿದ್ದೀರಾ? ಯಾವ್ದಾದ್ರು ಮಾಡ್ಬೇಕು? ಈಗ ಸದ್ಯಕ್ಕೆ ಹೋಗ್ಲಿಲ್ಲ, ಬಟ್ ನಂದು ಕೆಲವು ಐ ಹ್ಯಾವ್ ಡನ್ 2-3 ಆಲ್ಬಮ್ ಸಾಂಗ್ ಶೂಟ್. ಸೊ ಅಲ್ಲಿಂದ ನನಗೆ ಓಕೆ ಐ ಕ್ಯಾನ್ ಆಕ್ಟ್ ಅಂತ ಸ್ವಲ್ಪ ಬಂತು. ಆ್ಯಂಡ್ ಈಗ ಆಗ್ತಿದೆ, ಬಟ್ ಪ್ಲಾನ್ಸ್ ಇದೆ ಆಫ್ಟರ್ ಡಿಗ್ರಿ ಟು ಗೋ ಸಮ್ ಆಕ್ಟಿಂಗ್ ಕೋರ್ಸ್ ಆರ್ ಆಕ್ಟಿಂಗ್ ಕಾಲೇಜಸ್.
ಸೊ ಅಲ್ಲಿಂದ ನೋಡ್ಬೇಕು. ಓಕೆ, ಈಗ ಸದ್ಯಕ್ಕೆ ನೀವು ಎಜುಕೇಶನ್ ಏನ್ ಮಾಡ್ತಾ ಇದ್ದೀರಾ ಈಗ ನಾನು ಡಿಗ್ರಿ ಮಾಡ್ತಿದ್ದೇನೆ BCom ಅಲ್ಲಿ. ಸೊ ಆಕ್ಚುಲಿ ತುಂಬಾ ಜನಕ್ಕೆ ಇದೊಂದು ಕನ್ಫ್ಯೂಷನ್ಸ್ ಇತ್ತು, ನಾನು ಕ್ಲಿಯರ್ ಮಾಡ್ತೇನೆ ಏನಂತ. ನಾನು ಫಸ್ಟ್ ಇಯರ್ ಇಲ್ಲಿ ಮಾಡ್ತಿದ್ದೆ BCA ಅಲೋಶಿಯಸ್ ಅಲ್ಲಿ. ಬಟ್ ನನ್ಗೆ ಏನಾಯ್ತಂದ್ರೆ ತುಂಬಾ ಇವೆಂಟ್ಸ್ ಆಪರ್ಚುನಿಟೀಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಸಿಕ್ತಿತ್ತು ದ್ಯಾನ್ ಮ್ಯಾಂಗ್ಳೂರ್. ಸೊ ನಾನು ಟ್ರಾವೆಲ್ ಮಾಡ್ತಿದ್ದೆ, ತುಂಬಾ ಟ್ರಾವೆಲ್. ನಂಗೆ ಮೋಷನ್ ಸಿಕ್ನೆಸ್ ಇದೆ, ನಂಗೆ ಟ್ರಾವೆಲ್ ಆಗಲ್ಲ. ಸೊ ಇಲ್ಲಿ ಲೀವ್ ಆಗ್ತಿತ್ತು, ಅಟೆಂಡೆನ್ಸ್ ಶಾರ್ಟೇಜಸ್ ಆಗ್ತಿತ್ತು ಅಲೋಶಿಯಸ್ ಅಲ್ಲಿ. ಸೊ ನಾನು ಏನ್ ಮಾಡಿದೆ ಅಂದ್ರೆ ಐ ಡಿಸ್ಕಂಟಿನ್ಯೂಡ್ ಮೈ ಡಿಗ್ರಿ ಇನ್ ಫಸ್ಟ್ ಸೆಮ್. ಅಲ್ಲಿ ರೀಜಾಯ್ನ್ ಆದೆ BComಗೆ. ಬಿಕಾಸ್ BCA ಇಫ್ ಯು ನೋ ಕೋಡಿಂಗ್ ಅಂಡ್ ಮಾಡ್ಬೋದು, ಬಟ್ ಯು ಹ್ಯಾವ್ ಟು ಫೋಕಸ್ ಆನ್ ಸ್ಟಡೀಸ್. ಸೊ ನನಗೆ ಅದು ಆಗ್ಲಿಕ್ಕಿಲ್ಲ, ಬಿಕಾಸ್ ಐ ಹ್ಯಾವ್ ಟು ಹ್ಯಾಂಡಲ್ ಬೋತ್. ಅದು ತುಂಬಾ ನನಗೆ ಹೆಕ್ಟಿಕ್ ಆಗ್ತಿತ್ತು. ಸೊ ನಾನು ಇಲ್ಲಿ ಡಿಸ್ಕಂಟಿನ್ಯೂ ಮಾಡಿ ಅಲ್ಲಿ ಇನ್ನು I rejoined as a BCom student. ಈಗ I can manage there because ಅಲ್ಲಿ it's just half day college. ಬೆಳಿಗ್ಗೆ ಎದ್ದು ಆಫ್ಟರ್ನೂನ್ ತನಕ ಇರ್ತದೆ, ಮತ್ತೆ ಆಫ್ಟರ್ನೂನ್ ಇಂದ ಈವ್ನಿಂಗ್ ನನಗೆ ಡ್ಯಾನ್ಸ್ ಅದು ಫೋಕಸ್ ಇವೆಂಟ್ಸ್ಗೆಲ್ಲ ಹೋಗ್ತಾರೆ. ಸೊ ಅಲ್ಲಿ ಬೆಂಗಳೂರಲ್ಲಿ ನಂಗೆ ಎರಡು ಸಹ ಫೋಕಸ್ ಮಾಡ್ಲಿಕ್ಕೆ ಸಿಗ್ತದೆ. ಡ್ಯಾನ್ಸ್ ಅಂಡ್ ಸ್ಟಡಿ ಇಲ್ಲಿ ಆಗ್ಲಿಕ್ಕಿಲ್ಲ ಅದು. ಸೊ ಐ ವಾಸ್ ಲೈಕ್ ನೋ, ಐ ವಿಲ್ ಜಸ್ಟ್ ಶಿಫ್ಟ್ ದೇರ್. ಓಕೆ, ನಿಮ್ಮ ಈ ಒಂದು ಜರ್ನಿಗೆ ನಿಮ್ಮ ಮನೆಯವರ ಸಪೋರ್ಟ್ ಹೇಗಿದೆ? ತುಂಬಾ ಇತ್ತು. ಸೊ ತುಂಬಾ ಇದೆ ಇನ್ನು. ಐ ಆಮ್ ವೆರಿ ಗ್ರೇಟ್ಫುಲ್. ಈಗ ಸಹ ಹೇಳ್ತೇನೆ, ತುಂಬಾ ಲಕ್ಕಿ ನಾನು, ಬಿಕಾಸ್ ಐ ಗಾಟ್ ಅ ವೆರಿ ವೆರಿ ಸಪೋರ್ಟಿವ್ ಪೇರೆಂಟ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಫಸ್ಟಿಗೆ ಆಫ್ಕೋರ್ಸ್ ಒಂದು ಬೀಯಿಂಗ್ ಅನ್ ಆರ್ಥೋಡಾಕ್ಸ್ ಪೇರೆಂಟ್ಸ್ ಅದು ಇರ್ತದೆ, ಬೇಡ ಬಿಡಿ ಯಾಕೆ ಇದೆಲ್ಲ, ಫಸ್ಟ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್, ಡ್ಯಾನ್ಸ್ ಎಲ್ಲ ಮತ್ತೆ ಮಾಡ್ಬೋದು. ಬಟ್ ಆತರ ಮಾತು ಬಂದಿದೆ? ತುಂಬಾ ಬಂದಿದೆ. ತುಂಬಾ ಮನೆಯವರಾಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಹೋಗು. ಬಟ್ ಈಗ ಯಾಕೆ, ಬಿಕಾಸ್ ನೀನು ಎಲ್ಲ ಶಿಫ್ಟ್ ಆಗ್ತಿದೆ. ಯು ಹ್ಯಾವ್ ಟು ಲೀವ್ ಅ certain course and you're rejoining a certain course. So ತುಂಬಾ ಇದೆ ಅದು ಹಿಂದೆ. you have to go again, fees ಇಲ್ಲಿ ಇಷ್ಟು ಫೀಸ್, ಅಲ್ಲಿ ಇಷ್ಟು ಫೀಸ್, ಹಣ ಹೋಗ್ತದೆ, ಅದು ಹೋಗ್ತದೆ ಅಂತ ತುಂಬಾ ಇತ್ತು. ಬಟ್ my parents understood me and you have to make your parents understand. That's a very important thing. Okay, ನಾನು ಹೋಗ್ತಿದ್ದೇನೆ ಬೆಂಗಳೂರಿಗೆ, it's not like that. Mom, why am I going? ಯಾಕೆ? And you have to be dedicated to your whatever you planned. So adadre ನಿಮ್ಮ ಪೇರೆಂಟ್ಸ್ ಆಫ್ ಕೋರ್ಸ್ ಸಪೋರ್ಟ್ ಮಾಡ್ತಾರೆ. ಸೊ ಐ ಮೇಡ್ ಮೈ ಪೇರೆಂಟ್ಸ್ ಅಂಡರ್ಸ್ಟ್ಯಾಂಡ್, ಹೀಗೆ ನಂದು ಪ್ಲಾನ್ ಇದೆ, ಇಲ್ಲಿ ಆಗಲ್ಲ. ಸೊ ಯು ಪೀಪಲ್ ಜಸ್ಟ್ ಟ್ರಸ್ಟ್ ಮೀ. ಸೊ ಅವ್ರು ತುಂಬಾ ಟ್ರಸ್ಟ್ ಮಾಡಿದ್ದಾರೆ ನನ್ನ ಮೇಲೆ. ಸೊ ಅದಕ್ಕೆ ಆಯ್ತು ಎಲ್ಲ. ಇವನ್ ಮೈ ಫ್ರೆಂಡ್ಸ್ ಆ್ಯಂಡ್ ಫಸ್ಟ್ 2-3 months it was very tough. ಅಲ್ಲಿ ಹೋಗಿ ಊಟ ಎಲ್ಲ ಚೇಂಜ್ ಆಗ್ತದೆ, ಡಯಟ್. ಯಾಕೆ ಇಲ್ಲಿ ಬಾಯ್ಲ್ಡ್ ರೈಸ್, ಫುಲ್ ರೂಟೀನೇ ಚೇಂಜ್ ಆಗುತ್ತೆ. ಯಾಕಂದ್ರೆ ನನ್ನ ಕಾಲೇಜ್ ಇರೋದು 7:30. I have to wake up at 5:30. ಸೊ ನಾನೆಲ್ಲ ಪ್ರಿಪೇರ್ ಮಾಡಿ, ಐ ಲಿವ್ ಅಲೋನ್ ದೇರ್. ಸೊ ನಾನೆಲ್ಲ ಮಾಡಿ, ನಾನೆಲ್ಲ ಹೋಗಿ. ಸೊ ಇಟ್ಸ್ ವೆರಿ ಟಫ್, ಬಟ್ my hard work, I know, I'm very dedicated to my work. So because of that it is proper now. It's been 6-7 months ಬೆಂಗಳೂರಲ್ಲಿ ಎಲ್ಲ ಸಾರ್ಟ್ ಆಗಿದೆ. ಅಂಡ್ ಪೇರೆಂಟ್ಸ್ ಫಸ್ಟ್ಗೆ ತುಂಬಾ ಇತ್ತು, ಹಣ ಹೋಗ್ತದೆ, ಅದು ಹೋಗ್ತದೆ. ಮತ್ತೆ ಅವ್ರಿಗೆ ಗೊತ್ತಾಯ್ತು, ಓಕೆ ದೇರ್ ಇಸ್ ಸಮ್ ರಿಸಲ್ಟ್ ಸಿಗ್ತಾ ಇದೆ. ಸೊ ಅವ್ರು ಸೈಡ್ ಓಕೆ ಶಿ ಇಸ್ ಡೂಯಿಂಗ್, ಲೆಟ್ ಅಸ್ ಸಪೋರ್ಟ್. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ಅ ಗುಡ್ ಪೇರೆಂಟ್ಸ್. ಓಕೆ ಮ್ಯಾಮ್, ನಿಮ್ಮ ಹತ್ರ ಇನ್ನೂ ಮಾತು ಕಂಟಿನ್ಯೂ ಮಾಡ್ತೇನೆ. ಆ್ಯಕ್ಚುಲಿ ಮಾತಿಗಿಂತ ಇನ್ನೊಂದು ಗೇಮ್ ಇದೆ, ಅದರಲ್ಲೂ ತುಂಬ ಮಾತಾಡೋಕ್ಕಿದೆ. ಸೊ ಪ್ರಾಪರ್ಟೀಸನ್ನು ಕರೀತೇನೆ. ಪ್ರಾಪರ್ಟೀಸ್ ಬಂದಮೇಲೆ ನಿಮ್ಮ ಮಾತುಕತೆ ಶುರು ಮಾಡಿ. ಎಸ್, ಲೆಟ್ಸ್ ಪ್ರಾಪರ್ಟೀಸ್ ಪ್ಲೀಸ್. ಎಸ್, ಆ ಪ್ರಾಪರ್ಟೀಸ್ ಬಂತು. ನಿಮಗೆ ಪ್ರಾಪರ್ಟೀಸ್ ನೋಡಿದಾಗಲೇ ಗೊತ್ತಾಗಿರ್ಬೋದು ಏನು ಅಂತ ಹೇಳಿ. ಮತ್ತೆ ಗೊತ್ತಿಲ್ಲ, ನೀವು ಹೇಳಿ. ಎಸ್ ನೋ ಅಂದರೆ ನಾನು ಒಂದಷ್ಟು ಕ್ವಶನ್ಸ್ ಕೇಳ್ತಾನೆ, ಅದರಲ್ಲಿ ನೀವು ಎಸ್ ಅಥವಾ ನೋ ಹೇಳಬೇಕು. ಆ್ಯಂಡ್ ಯಾಕೆ ಎಸ್ ಆ್ಯಂಡ್ ಯಾಕೆ ನೋ ಎಕ್ಸ್ಪ್ಲೇನ್ ಆಲ್ಸೋ. ನಾನು ಎನ್ಸಿದೆ ಖಾಲಿ ಎಸ್ ನೋ ಹೇಳಲಿಕ್ಕೆ ರಪ್ಪ ಆಗ್ತದೆ, ಒಂದು ಎಕ್ಸ್ಪ್ಲೇನ್ ಮಾಡಬೇಕು. ರಪ್ಪ ಆಗೋದಿಲ್ಲ, ಅದಕ್ಕೆ ಹೇಳಿದ್ದು. ಮಾತಾಡೋದು ಇನ್ನೂ ಬಾಕಿ ಇದೆ. ಎಸ್, ಶುರು ಮಾಡೋಲ್ಲ. ಫಸ್ಟ್, ಮೇಕಪ್ ಮಾಡ್ಕೊಳ್ದೆ ಸಮನ್ವಿ ಹೊರಗೆ ಬರೋದೇ ಇಲ್ಲ. ಈಗ ಹೇಳ್ಬೋದಾ? ಮಿಡಲ್. ಸೊ ಐ ಎಕ್ಸ್ಪ್ಲೇನ್ ಇಟ್. ಯಾಕಂದ್ರೆ ಮುಂಚೆ ಇಟ್ಸ್ ಫೈನ್ ಹೋಗುದು. ಈಗ ಜನಗಳು ನೋಡ್ತಾರೆ ನಿಮ್ಮನ್ನು. ಓಕೆ, ವೆನ್ ಯು ಬಿಕಮ್ ಅ ಪಬ್ಲಿಕ್ ಫಿಗರ್ ನೋಡ್ತಾರೆ ನಿಮ್ಮನ್ನು, ಆ್ಯಂಡ್ ಯು ಹ್ಯಾವ್ ಟು ಲುಕ್ ಅಟ್ರಾಕ್ಟಿವ್ ಅಲ್ಲ. ಸಿ ಇಫ್ ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ಮನೇಲಿ ಹಾಗೆ ಮೇಕಪ್ ಇಲ್ಲದೆ ಹೋಗ್ತೇನೆ, ಎಲ್ಲ ಕಡೆ ನಂಗೆ ಬೇಡ ಮೇಕಪ್. ಬಟ್ ಇಫ್ ಐ ಆಮ್ ಗೋಯಿಂಗ್ ಔಟ್ ಲೈಕ್ ಮಾಲ್ಸ್ ಆರ್ ಅದರ್ ಪ್ಲೇಸಸ್, ಪೀಪಲ್ ರೆಕಗ್ನೈಸ್. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಎಸ್, ಓಕೆ. ಚಿಕ್ಕ ವಯಸ್ಸಲ್ಲೇ ಡ್ಯಾನ್ಸರ್ ಆಗಬೇಕು ಅನ್ನೋದು ಸಮನ್ವಿ ಬಿಗ್ ಡ್ರೀಮ್.
ಆಕ್ಚುಲಿ ನೋ ಇರ್ಲಿಲ್ಲ, ಬಿಕಾಸ್ when I was small I was like I wanted to be a CA. ಯಾಕಂದ್ರೆ ನಂದು ಕಸಿನ್ಸ್ ಅಲ್ಲ, ನಂದು ಆಲ್ಮೋಸ್ಟ್ 2-3 ಕಸಿನ್ಸ್ ಆರ್ CA. ಸೊ ಅವ್ರನ್ನ ನೋಡಿ ನಂಗೆ CA ಹಣ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನಂಗೆ ಗೊತ್ತಾಯ್ತು ಎಷ್ಟಿದೆ ಓದ್ಲಿಕ್ಕೆ, ನಾನು ಮ್ಯಾಥ್ಸ್ ಅಲ್ಲಿ ಎಂತೂ ಡಬ್ಬ ಸೊ ಆಗ್ಲಿಕ್ಕಿಲ್ಲ. ಸೊ ಫಸ್ಟ್ ನಂದು CA ಪ್ಲಾನ್ ಇದ್ದದ್ದು, ಬಟ್ ಗೊತ್ತಾಯ್ತು ನಂಗೆ ದೆನ್ ಆಗಲ್ಲ ಅಂತ ಹೇಳಿ. ಆಕ್ಚುಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸುಮಿತ್ ಸುವರ್ಣ ಅವ್ರ ಜೊತೆ ನೀವೇನಾದ್ರೂ ವಿಡಿಯೋ ಹಾಕಿದ್ರೆ ದಟ್ ಕಮೆಂಟ್ಸ್ ಅಲ್ಲಿ ಯೂಟ್ಯೂಬ್ ಫ್ಯಾಮಿಲಿಗೆ ಇರುವಂತಹ ದೊಡ್ಡ ಪ್ರಶ್ನೆ ಅವ್ರು ಯಾರು ಅನ್ನುವಂಥದ್ದೇ. ಎಸ್ ಇದೆ. ಈ ಸುಮಿತ್ ಸಾಲಿಯನ್ ಫಸ್ಟ್ಲಿ, ಸುವರ್ಣ. ಸೊ ಸುಮಿತ್ ಇಸ್ ಅ ವೆರಿ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅಷ್ಟೇ. ಬಟ್ ತುಂಬಾ ಕಾಮೆಂಟ್ಸ್ ಅಲ್ಲಿ ಇರ್ತದೆ ಲೈಕ್ ವಿ ಆರ್ ಡೇಟಿಂಗ್ ಕಪಲ್ಸ್ ದ್ಯಾಟ್ ದಿಸ್. ನೋ, ಎವ್ರಿ ಒನ್ ದಿಸ್ ಇಸ್ ಅ myth or misconception. See, a girl doing a video with a boy, it's not every time they are in relationship. Correct. They are dating, they can be friends, they can be brothers. Ayan Kaushik sir does so many reel. That doesn't mean ನಾನು ಅವರನ್ನ ಡೇಟ್ ಮಾಡ್ತಿದ್ದೇನೆ ಅಂದ್ರೆ no, he is my big brother. ಹಾಗೆ ನಾನು ಸುಮಿತ್ ಮಾಡ್ತೇನೆ, he is my very good friend. He is just a friend ಅಷ್ಟೇ, ಬೇರೆ ಏನಿಲ್ಲ. So that's a misconception, but ತುಂಬಾ ಕಾಮೆಂಟ್ಸ್ ಇರ್ತದೆ. So yes. ಓಕೆ, ನೆಕ್ಸ್ಟ್ ಡ್ಯಾನ್ಸ್ ಪ್ಯಾಷನ್ಗೆ ಬೇಕಾಗಿ ಇಂಪಾರ್ಟೆಂಟ್ ಕ್ಲಾಸಸ್ ಅನ್ನ ಮಿಸ್ ಮಾಡ್ತಿದ್ರು ಸಮನ್ವಿ. ನೋ, ಏನು ಮಿಸ್ ಆಗಿಲ್ಲ? ಏನು ಮಿಸ್ ಆಗಿಲ್ಲ. ಯಾಕಂದ್ರೆ ನಾನು ಹೇಳ್ದೆ, ನಾನು ಜಸ್ಟ್ 9th 10th ಇರುವಾಗನೇ ಜಾಯಿನ್ ಆಗಿದ್ದು. ಸೊ ಐ ಶುಡ್ ನೆವರ್ ಮಿಸ್ ಈವನ್ ಒನ್ ವರ್ಕ್ಶಾಪ್. ಫುಲ್ ಅಟೆಂಡ್ ಆಗಿರ್ತೇವೆ, ಫುಲ್, ಬಿಕಾಸ್ ಐ ವಾಂಟ್ ಟು ಲರ್ನ್. ಐ ರಿಯಲಿ ವಾಂಟ್ ಟು ಲರ್ನ್, ಸ್ಟಿಲ್ ಐ ವಾಂಟ್ ಟು ಲರ್ನ್ ಮೋರ್. ಈಗ ಸಹ ನಾನು ಬೆಂಗಳೂರಲ್ಲಿ ನಾಟ್ ಓನ್ಲಿ ಮೈ ಕ್ಲಾಸ್, ಸುಮಿತ್ ಇದು ಕ್ಲಾಸ್ ಹೋಗ್ತೇನೆ, ಕೌಶಿಕ್ ಸರ್ ಇದು ಕ್ಲಾಸ್ ಹೋಗ್ತೇನೆ, ಯಾಕಂದ್ರೆ ಐ ವಾಂಟ್ ಟು ಲರ್ನ್ ಮೋರ್ ಫ್ರಮ್ ದೆಮ್. ಸೊ ಐ ನೆವರ್ ಮಿಸ್ ಎನಿ ಕ್ಲಾಸ್. ಈವನ್ ಪ್ರಾಕ್ಟೀಸ್ ಆಗಿರ್ಬೋದು, ಕಾನ್ಸರ್ಟ್ ಅದು ಪ್ರಾಕ್ಟೀಸ್ ಐ ನೆವರ್ ಮಿಸ್. ಓಕೆ, ಯು ಕ್ಯಾನ್ ಆಸ್ಕ್ ಮೈ ಸರ್, ಯು ಕ್ಯಾನ್ ಆಸ್ಕ್ DM ಕೌಶಿಕ್ ಸುವರ್ಣ. ಸೊ ನಮ್ಮ ಪ್ರೋಗ್ರಾಮ್ ಅಲ್ಲಿ ಅವರೇ ಕಮೆಂಟ್ ಆಗ್ಬೋದು. ಎಸ್, ನೆಕ್ಸ್ಟ್ ಕ್ವೆಶನ್. ಮಂಗಳೂರು ಹುಡುಗಿ ಬೆಂಗಳೂರು ಬೆಡಗಿ ಆಗೋಕೆ ಕಾರಣ ಯೂಟ್ಯೂಬ್ ಚಾನಲ್? ನೋ, ಫಸ್ಟ್ ನಾನು ಬಂದದ್ದು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಮೇ ಬಿ ಇನ್ಸ್ಟಾಗ್ರಾಮ್ ದೆನ್ ಯೂಟ್ಯೂಬ್ ಚಾನಲ್. ಸೋಷಿಯಲ್ ಮೀಡಿಯಾ ಅಂತ ಸೋಷಿಯಲ್ ಮೀಡಿಯಾ ಅಂತಾನೆ ಕರಿಬಹುದು. ಬಟ್ ಸೋಷಿಯಲ್ ಮೀಡಿಯಾ ಆದ್ರೆ ಎಸ್, ಬಿಕಾಸ್ ಎಲ್ಲ ಬರ್ತದೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನಾನು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೆ. ಅಂಡ್ ಐ ಆಮ್ ಹಿಟ್ಟಿಂಗ್ 20K ಫಾಲೋವರ್ಸ್ ವಿದಿನ್ ಲೈಕ್ 1 month or 2-3 months. ಯಾಕಂದ್ರೆ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಯೂಟ್ಯೂಬ್ಗೆ. ಫಸ್ಟ್ ಓನ್ಲಿ ಇನ್ಸ್ಟಾಗ್ರಾಮ್ ಅಲ್ಲ ರೀಲ್ ಹಾಕುದು. ಯೂಟ್ಯೂಬ್ ಇಸ್ ಅ ಬಿಗ್ ಥಿಂಗ್. ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ವ್ಲಾಗ್ಸ್ ಅಲ್ವಾ, ದೊಡ್ಡ ಪ್ರೊಸೀಜರ್ ಅದು. ಅಲ್ಲಿಂದ ಇದು ಎಡಿಟ್ ಮಾಡಬೇಕು, ಇಷ್ಟಿಷ್ಟು ವ್ಲಾಗ್ ಅನ್ನು ಕಟ್ ಮಾಡಬೇಕು, ಪ್ರಾಸೆಸ್ಗೆ ಇಡಬೇಕು, ಹಾಕಬೇಕು. ಆ್ಯಂಡ್ ಬೀಂಗ್ ಅ ಯೂಟ್ಯೂಬರ್ ಇಟ್ ಇಸ್ ನಾಟ್ ಅಟ್ ಆಲ್ ಈಸಿ. ಸೊ ಹ್ಯಾಟ್ಸ್ ಆಫ್ ಟು ಆಲ್ ದ ಯೂಟ್ಯೂಬರ್ಸ್. ಸೊ ಇಟ್ಸ್ ನಾಟ್ ಈಸಿ. ಸೊ ಮೇ ಬಿ ಆಲ್ ದ ಸೋಷಿಯಲ್ ಮೀಡಿಯಾ, ಬಟ್ ಫಸ್ಟ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಯೂಟ್ಯೂಬ್ ಅಲ್ಲೂ ಕೂಡ ನಿಮ್ದು ರೀಲ್ಸ್ ಶಾರ್ಟ್ಸ್ ಎಲ್ಲ ಬರುತ್ತೆ. ಬಿಕಾಸ್ ಆಫ್ ದ ರೀಲ್ಸ್ ನಾನು ಶಾರ್ಟ್ಸ್ ಬಂತು ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ. ಬಿಕಾಸ್ ಆಫ್ ದಟ್ ಫಾಲೋವರ್ಸ್ ಬಂತು. ಬಿಕಾಸ್ ಐ ಡಿಂಟ್ ನ್ಯೂ ಶಾರ್ಟ್ಸ್ ಅಲ್ಲಿ ಎಷ್ಟು ಹೋಗ್ಬೋದು, ಎಲ್ಲ ಶಾರ್ಟ್ಸ್ 1 lakh ಕ್ರಾಸ್ ಆಗ್ತಿತ್ತು. ಸೊ ಬಿಕಾಸ್ ಆಫ್ ದಟ್ ಐ ಗಾಟ್ 20K ಫಾಲೋವರ್ಸ್. ಸೊ ಹೋಗ್ತಿದೆ. ಸೊ ವ್ಲಾಗ್ ಮಾಡುವಂತಹ ಏನು ನಿರೀಕ್ಷೆ ಇಲ್ವಾ ಮುಂದಕ್ಕೆ? ಇದೆ, ನಾನು ಸ್ಟಾರ್ಟ್ ಮಾಡಿದೆ ರೀಸೆಂಟ್ಲಿ 2-3 ದಸರಾಗೆ ಸ್ಟಾರ್ಟ್ ಮಾಡಿದ್ ನಾನು ಫಸ್ಟ್. ಆಕ್ಚುಲಿ ನಾವ್ ಏನಾದ್ರು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಕ್ಚುಲಿ ಜನಗಳದೇ ಮೆಸೇಜ್ ಬರ್ಲಿಕ್ಕೆ ಶುರುವಾಗುತ್ತೆ. ಕಂಟಿನ್ಯೂ ಆಗಿ ಮಾಡ್ತಾ ಮಾಡಿ ಅಂತ. ಸೊ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಅದೊಂದು ಸ್ಟಾರ್ಟ್ ಮಾಡೋ ಹಿಂದೆ ಪ್ರಾಸೆಸ್ ಇದೆಲ್ಲ, ಮಾಡ್ಬೇಕಾ ಬೇಡ. ನಾನು ಅದೇ ಈಗ ಕಾಲೇಜ್ ಹೋಗ್ತಿದ್ದೇನೆ, ವ್ಲಾಗ್ ಮಾಡಿ ಎಡಿಟ್ ಯಾರು ಮಾಡುದು, ಹಾಕುದು ಯಾರು? ಬಿಕಾಸ್ ನಂಗೆ ಟೈಮ್, ಫಸ್ಟ್ಲಿ ಡ್ಯಾನ್ಸ್ ಅದಿದೆ, ಇದು ಬೇಕಂತ. ಬಟ್ ವೆನ್ ಐ ಸ್ಟಾರ್ಟೆಡ್ ಪೋಸ್ಟಿಂಗ್ ವ್ಲಾಗ್ಸ್, ಪೀಪಲ್ ಸ್ಟಾರ್ಟೆಡ್ ಸಪೋರ್ಟಿಂಗ್. ವ್ಲಾಗ್ ಹಾಕಿ, ಇನ್ನೂ ಹಾಕಿ. ಸೊ ಅದೊಂದು ಛಲ ಬರ್ತದೆ, ಓಕೆ ಹಾಕ್ಬೇಕು ಅಂತ. ಸೊ ಈಗ ಮಾಡ್ತಿದ್ದೇನೆ ಸದ್ಯಕ್ಕೆ, ಇನ್ನು ಮುಂದಕ್ಕೆ ಏನಾಗಬೇಕು ನೋಡ್ಬೋದು. ಎಸ್, ಡ್ಯಾನ್ಸ್ ವಿಚಾರದಲ್ಲಿ ಸಮನ್ವಿ ಮನೆಯಲ್ಲಿ ಸಿಕ್ಕಾಪಟ್ಟೆ ಬಯಸಿಕೊಂಡಿದ್ದಾರೆ. ಅಫ್ಕೋರ್ಸ್ ಎಸ್, ಯಾಕಂದ್ರೆ ತುಂಬಾ ಬೈಗಳು. ಯಾಕಂದ್ರೆ ನಾನು ಹೇಳ್ದೆ, ನಾನು ಊರು ಬೆಂಗ್ರೆಯಲ್ಲಿ ಇರೋದು ಅಂತ. ಸೊ ನಮ್ದು ಪ್ರಾಕ್ಟೀಸ್ ಲೇಟೇ ಆಗ್ತಿತ್ತು, 10. ಸೊ 10 ವಾಸ್ ದ ಲಾಸ್ಟ್ ಬೋಟ್ ಅಲ್ಲಿ. ಮತ್ತೆ ಹೋಗ್ಲಿಕ್ಕಿಲ್ಲ, ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಹೋಗ್ಬೇಕು ಹಿಂದೆಯಿಂದಾಗಿ. ಸೊ ನನಗೆ ತುಂಬಾ ಬೈಗಳು ಸಿಕ್ಕಿತ್ತು. ಲೇಟ್ ಯಾಕೆ ಬರುದು, ಬೇಗ ಮಾಡ್ಲಿಕ್ಕೆ ಆಗ್ಲಿಲ್ವಾ ನಿನ್ಗೆ? ಮತ್ತೆ ಬಟ್ಟೆ ವಿಷಯದಲ್ಲಿ ಎಲ್ಲ ಇತ್ತು. ಫಸ್ಟ್ ಆಫ್ ಕೋರ್ಸ್ ಯು ಕಾಂಟ್ ಎಕ್ಸ್ಪೆಕ್ಟ್ ಫ್ರಮ್ ಯರ್ ಪೇರೆಂಟ್ಸ್ ಟು ಎಕ್ಸೆಪ್ಟ್ ಎವ್ರಿಥಿಂಗ್ ಅಟ್ ಫಸ್ಟ್. ಅವ್ರು ನೋಡಾದ್ಮೇಲೆ ಓಕೆ, ನಿಮ್ದು ರಿಸಲ್ಟ್ ನೋಡಾದ್ಮೇಲೆನೆ ಗೊತ್ತಾಗ್ತದೆ ಓಕೆ ಸಪೋರ್ಟ್ ಮಾಡ್ಬೋದು ಅಂತ, ಏನಾದ್ರು ಇದೆ ಅಂತ. ಬಟ್ ಐ ವುಡ್ ರಿಯಲಿ ಥ್ಯಾಂಕ್ ನಂದು
sir, my friends, everyone, they used to drop me from ಲಾಂಗ್ ಆಗಿ ತಣ್ಣೀರ್ ಬಾವಿಂದ ಡ್ರಾಪ್ ಮಾಡ್ತಿದ್ರು ಇವನ್ ಇಟ್ ವಾಸ್ ಲೇಟ್. ಆ್ಯಂಡ್ ನನ್ನ ಪೇರೆಂಟ್ಸ್ ಟ್ರಸ್ಟ್ ಮಾಡಿದ್ರು. ಆ್ಯಂಡ್ ಮೈ ಸರ್ ಆರ್ ಕೌಶಿಕ್ ಸರ್, he made my parents believe, your kid is safe with us, we will drop you, we will drop her or something. So my parents first ಗೆ ತುಂಬಾ ಇತ್ತು, ಲೇಟ್ ಬರಬೇಡ, ಬೈಗಳು, ಅಂದ್ರೆ ಎಲ್ಲ ಪೇರೆಂಟ್ಸ್ ಗಳು ಇರ್ತದೆ. ಬಟ್ ಸ್ಲೋಲಿ ಅದಾದ್ಮೇಲೆ ಅವ್ರು ಜನರಲಿ ಪ್ರಾಕ್ಟಿಸಿಂಗ್, ಡೆಡಿಕೇಶನ್ ಇತ್ತು, ವರ್ಕ್ ಅವ್ರಿಗೆ ಕಾಣಿಸ್ತು. ಸೊ ಅವ್ರು ಓಕೆ ಫೈನ್ ಅಂತ. ಇವನ್ ಡ್ರೆಸ್ ವಿಚಾರದಲ್ಲಿ ಫಸ್ಟಿಗೆ ಅಫ್ಕೋರ್ಸ್, ಈಗ ದೇ ಆರ್ ಲೈಕ್ ಓಕೆ ಬೈ ವಾಟ್ ಎವರ್ ಯು ವಾಂಟ್, ಅವ್ರು ನನ್ನ ಸುದ್ದಿಗೆ ಬರಲ್ಲ. ಸೊ ಎಲ್ಲ ಎವ್ರಿಥಿಂಗ್ ಇಸ್ ಫೈನ್. ಎಸ್. ನೆಕ್ಸ್ಟ್, ಫ್ರೆಂಡ್ಸ್ ಗ್ಯಾಂಗ್ ಇದ್ರೆ ಸಮನ್ವಿಗೆ ಫ್ಯಾಮಿಲಿ ನೆನಪೇ ಆಗಲ್ಲ. ಇದು ನನ್ನ ಅಪ್ಪ ಸಮಟೈಮ್ಸ್. ಯಾಕಂದ್ರೆ ಐ ಆಮ್ ವೆರಿ ಫ್ರೆಂಡ್ಸ್ ಫುಲ್ ಜುವ ಬಿಡ್ತೇನೆ ನನ್ನ ಫ್ರೆಂಡ್ಸಿಗೆ. ಮುಂಚೆ, ಈಗ ಸಹ, ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಮುಂಚೆ ಎಲ್ಲ ಪ್ರೋಗ್ರಾಮ್ ಇರುವಾಗ ಫ್ರೆಂಡ್ಸ್ ಎಲ್ಲ ಬಂದ್ರೆ ಐ ಟು ಆಲ್ವೇಸ್ ಬಿ. ಇದು ನಿಮ್ ಕ್ವಶನ್ ಯಾರು ನನ್ನ ಅಮ್ಮ ಕೊಟ್ಟಿದ್ರಾ? ಯಾಕಂದ್ರೆ ನನ್ನ ಅಮ್ಮ ಯಾವಾಗ್ಲೂ ಬೈತಿರ್ತಾರೆ ಸೇಮ್ ಟಾಪಿಕ್ ಇಟ್ಕೊಂಡು. ನಿಮ್ಮ ಅಮ್ಮನ ಕಾಂಟ್ಯಾಕ್ಟ್ ಇರಲಿಲ್ಲ, ಅಮ್ಮನ ಕಾಂಟ್ಯಾಕ್ಟ್ ಇರ್ತಿದ್ರೆ ತುಂಬಾ ಕ್ವಶನ್. ಇದು ಕ್ವಶನ್ ನನ್ನ ಅಮ್ಮ ಈಗ ನೋಡಿದ್ರೆ ಮೇ ಬಿ ಬರುವಾಗ ಚಂದ ಆಯ್ತು ಕೇಳಿದಂದ್ರೆ ನಿಮ್ಗೆ ಒಂದು ಅಪ್ರಿಶಿಯೇಟ್ ಮಾಡ್ಬೋದು. ಸೊ ಸಮಟೈಮ್ಸ್ ಬಟ್ ನೋ, ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಫ್ಯಾಮಿಲಿ ದೆನ್ ಫ್ರೆಂಡ್ಸ್ ಆಲ್ವೇಸ್. ರೈಟ್ ನೌ ಗೊತ್ತಾಗಿದೆ ಹೇಗೆ ಆಗ್ತದೆ. ಆದ್ರೂ ಎಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಸಮನ್ವಿ ಪ್ರಾಪರ್ ಆಗಿ ಕನ್ನಡ ಮಾತಾಡೋಕೆ ಕೊನೆಗೂ ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಎಸ್ ಬಿಗ್ಗೆಸ್ಟ್. ಯಾಕಂದ್ರೆ ಇಲ್ಲಿ ಇರೋ ನಾನು 8th ಇಂದ ದೇ ವಾಸ್ ಅ ಚೂಸ್ ಆಫ್ ಲ್ಯಾಂಗ್ವೇಜ್ ಸ್ಕೂಲಲ್ಲಿ. ಸೊ ನಾನು ಹಿಂದಿ ತಗೊಳ್ಬಿಟ್ಟೆ, ಕನ್ನಡ ನನಗೆ ಕಷ್ಟ ಆಗ್ತದೆ ಬರೀಲಿಕ್ಕೆ. ಬಟ್ ಮುಂಚೆ ಐ ಯೂಸ್ ಟು ಓನ್ಲಿ ಲಿಸನ್ ಬಾಲಿವುಡ್ ಸಾಂಗ್ಸ್. ಕನ್ನಡ ಸಾಂಗ್ ಬರುವಾಗ ಅದೇ ಹಾಕಿ ಕನ್ನಡ ಅಷ್ಟು ವೈಬ್ ಇರಲಿಲ್ಲ ನನಗೆ, ಓನ್ಲಿ ಬಾಲಿವುಡ್ ಸಾಂಗ್. ಮತ್ತೆ ಯಾವಾಗ ಕನ್ನಡ ಸಾಂಗ್ ಹಿಟ್ ಆಯ್ತು ದೆನ್ ಕಂಪ್ಲೀಟ್ಲಿ. ಈಗ ಸಹ ನನ್ನ ಅಪ್ಪ ಅಮ್ಮ ಬೈತಿರ್ತಾರೆ, ಮುಂಚೆ ನೀನು ಕನ್ನಡ ಸಾಂಗ್ ಕೇಳಿರ್ಲಿಲ್ಲ, ಈಗ ಎಂತ ಫುಲ್ ಕನ್ನಡನೇ ಮಾಡ್ತೀಯಾ ರೀಲ್ಸ್, ಈಗ ಗೊತ್ತಾಗ್ತದ ಇಂಪಾರ್ಟೆನ್ಸ್. ಆ್ಯಂಡ್ ಕನ್ನಡ ಇಸ್ ವೆರಿ ಇಂಪಾರ್ಟೆಂಟ್. ಲರ್ನಿಂಗ್ ಎವ್ರಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈಗ ನನಗೆ ಗೊತ್ತಾಗ್ತಿದೆ, ಬೆಂಗಳೂರಲ್ಲಿ ಹೋಗುವಾಗ ನಾನು ಸ್ವಲ್ಪ ಆಚೀಚೆ ಆಗ್ತದೆ ಕನ್ನಡ. ಆಗ ಮಕ್ಕಳು ಮಾಡುವಾಗ ಗೊತ್ತಾಗ್ತದೆ, ನಾನು ಕಲಿಬೇಕಿತ್ತು ನನ್ನ ಸ್ಕೂಲ್ ಡೇಸ್ ಅಲ್ಲಿ ಕನ್ನಡ. ಸೊ ಈಗ ತುಂಬಾ ಇಂಪಾರ್ಟೆಂಟ್. ಬೆಂಗಳೂರು ಹೋದಾದ್ಮೇಲೆ ಫುಲ್ ಫ್ರೆಂಡ್ಸ್ ಹತ್ರ ಸಹ ಕನ್ನಡ ಮಾತಾಡ್ಬೇಕು. ಅಲ್ಲಿ ತುಳು ಅಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ, ಅವ್ರಿಗೆ ಅರ್ಥ ಆಗಲ್ಲ. ಈವನ್ ವಿತ್ ಮೈ ಸ್ಟೂಡೆಂಟ್ಸ್, ನಂದು ಕ್ಲಾಸಸ್ ಇದೆ, ವೆನ್ ಐ ಆಮ್ ಟೀಚಿಂಗ್ ಆಲ್ಸೋ ಐ ಹ್ಯಾವ್ ಟು ಟೀಚ್ ದೆಮ್ ಇನ್ ಕನ್ನಡ. ಸೊ ಇಟ್ಸ್ ಇಂಪ್ರೂವಿಂಗ್ ಸ್ಲೋಲಿ ಐ ಆಮ್ ಇಂಪ್ರೂವಿಂಗ್. ಸೊ ಬಿಕಾಸ್ ಆಫ್ ದಟ್ ಬೆಂಗಳೂರಿಂದಾನೇ ಕಾರಣ ಸ್ವಲ್ಪ ಕನ್ನಡ ಇಂಪ್ರೂವ್ ಆಗ್ಲಿಕ್ಕೆ ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಸೊ ನೆಕ್ಸ್ಟ್ ಕ್ವೆಶನ್. ಸಮನ್ವಿ ಮಂಗಳೂರಿಗಿಂತ ಬೆಂಗಳೂರು ಲೈಫ್ ಅನ್ನ ತುಂಬಾ ಎಂಜಾಯ್ ಮಾಡ್ತಾರೆ. ಎಸ್ 100%. 100%. ಯಾಕಂದ್ರೆ ಮೇನ್ಲಿ ನಮ್ದು ಲೈಫ್ ಸ್ಟೈಲ್ ಇಸ್ ಕಂಪ್ಲೀಟ್ಲಿ ಚೇಂಜ್. ಆ್ಯಂಡ್ ಮಂಗಳೂರಲ್ಲಿ ನಾನು ಹೇಳಿದ್ದೆ, ನನ್ನ ಊರು ದೂರ ಆಗ್ತಿತ್ತು ನನಗೆ ಟ್ರಾವೆಲ್ ಮಾಡಲಿಕ್ಕೆ ಅದಿದೆ ಎಲ್ಲ. ಆ್ಯಂಡ್ ಡ್ಯಾನ್ಸ್ ಕ್ಲಾಸ್ ಪ್ರಾಕ್ಟೀಸ್ ಸಹ ಮಿಸ್ ಆಗ್ತಿತ್ತು ಬಿಕಾಸ್ ಆಫ್ ಜಸ್ಟ್ ದಿಸ್ ಬೋಟ್ ಥಿಂಗ್. ಆ್ಯಂಡ್ ಇವೆಂಟ್ಸ್ ಆಗಿರ್ಬೋದು, ನಮ್ಮದು ಕ್ಲೈಂಟ್ಸ್, ನಮ್ಮದು ಆಡಿಯನ್ಸ್ ಎಲ್ಲ ಬಂದ್ಬಿಟ್ಟು ಬೆಂಗಳೂರಲ್ಲಿ. ಸೊ ಇಲ್ಲಿ ಸಹ ಇದ್ದಾರೆ, ಐ ಹ್ಯಾವ್ ಬ್ಯಾಂಗ್ಳೂರ್ ಫ್ಯಾನ್ಸ್ ಎವ್ರಿವೇರ್. ಬಟ್ ಮೋರ್ ನಮಗೆ ಇವೆಂಟ್ಸ್ ಆಗಿರ್ಬೋದು, ಶೋಸ್ ಆಗಿರ್ಬೋದು, ಎಲ್ಲ ವೈಬ್ ಎಲ್ಲ ಬೆಂಗಳೂರಲ್ಲಿ ಸ್ವಲ್ಪ ದೇ ಆರ್ ಮೋರ್ ಆಡಿಯನ್ಸ್ ದ್ಯಾನ್ ಮ್ಯಾಂಗ್ಳೂರ್. ಬಟ್ ಐ ಕಾಂಟ್ miss Mangalore food, beaches. I miss very much. ನಾನು ಈಗ ಸಹ ಬೆಂಗಳೂರು ಬಂದಿನೋ, I'm just coming for 2-3 days and going back. I miss my home, my food. ಇಲ್ಲಿದು ಜಂಗಲು, ಇಲ್ಲಿ ಎಲ್ಲರೂ ಸ್ವೀಟ್ ಇರ್ತಾರೆ, ಅಲ್ಲಿ they don't care, ಫುಲ್ ಆಟಿಟ್ಯೂಡ್ ತೋರಿಸ್ತಾರೆ. ಬಟ್ ಹಿಯರ್ ಎವ್ರಿ ಒನ್ ಆರ್ ಲೈಕ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ ಥರ. ಬಟ್ ಮಂಗಳೂರು ಯಾವ್ದಾದ್ರೂ ಐ ವಿಲ್ ನಾಟ್ ಲೀವ್ ಮ್ಯಾಂಗ್ಳೂರ್ ಬರ್ತಾ ಇರ್ತೇನೆ. ಇಟ್ಸ್ ಮೈ ನೇಟಿವ್, ಐ ಕಾಂಟ್. ಬಟ್ ಬ್ಯಾಂಗ್ಳೂರಲ್ಲಿ ಬಿಕಾಸ್ ಆಫ್ ದ ಆಡಿಯನ್ಸ್, ಬಿಕಾಸ್ ಆಫ್ ದ ಕ್ರೌಡ್, ನಮ್ದು ಫ್ಯಾನ್ಸ್, ಸೊ ಬಿಕಾಸ್ ಆಫ್ ದ್ಯಾಟ್ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ವೈಬ್ ಜಾಸ್ತಿ ಆಗ್ತದೆ. ದೆನ್ ಎವ್ರಿಥಿಂಗ್, ಫುಡ್, ಎವ್ರಿಥಿಂಗ್ ಮ್ಯಾಂಗ್ಳೂರ್. ಐ ಕಾಂಟ್ ಲೀವ್ ಮ್ಯಾಂಗ್ಳೂರ್. ಓಕೆ, ಲಾಸ್ಟ್ ಕ್ವೆಶನ್. ಸೊ ಮಂಗಳೂರಿನಲ್ಲಿ ಹುಣಿ ಕುಣಿತಕ್ಕೆ ಸಮನ್ವಿ ಫುಲ್ ಫೇಮಸ್ ಆಗಿರುವಂತದ್ದು. ಟ್ರೂ. ಟೈಗರ್ ಡ್ಯಾನ್ಸ್, ಐಲ್ ಸೇ ಒನ್ ಆಫ್ ಮೈ ಫ್ರೆಂಡ್ ಖುಷಿ ಶೆಟ್ಟಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಬಿಕಾಸ್ ಆಫ್ ಹರ್ ಐ ಲರ್ನ್ ಟೈಗರ್ ಡ್ಯಾನ್ಸ್. ನನಗೆ ಅದು ಟೈಗರ್ ಡ್ಯಾನ್ಸ್ ಮುಂಚೆ ಅಷ್ಟು ಇರಲಿಲ್ಲ, ಅವ್ರ ಜೊತೆ ಸೇರಿ ನನಗೆ ಟೈಗರ್ ಡ್ಯಾನ್ಸ್ ಇದ್ರ ಬಗ್ಗೆ ಗೊತ್ತಾಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಕಂಟಿನ್ಯೂಡ್ ಡೂಯಿಂಗ್ ಡಿಫ್ರೆಂಟ್. ಆ್ಯಂಡ್ ನಮ್ಮದು ಟೀಮಲ್ಲಿ ಸಹ ಆಲ್ವೇಸ್ ಲಾಸ್ಟ್ ಪಾರ್ಟಲ್ಲಿ ಡ್ಯಾನ್ಸ್ ಆದಮೇಲೆ ಟೈಗರ್ ಡ್ಯಾನ್ಸ್ ಇರ್ತದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಇವನ್ ಆ ಟೀಮ್ ಗಾಟ್ ಜನಗಳಿಗೆ ಗೊತ್ತಾಯ್ತು, ಓಕೆ ದೇ ಡೂ ಟೈಗರ್ ಡ್ಯಾನ್ಸ್. ಈವನ್ ಇನ್ ಬ್ಯಾಂಗ್ಳೂರ್ ಪೀಪಲ್ ವಾಂಟ್ ಟೈಗರ್ ಡ್ಯಾನ್ಸ್.
ಸೊ ದಟ್ ಈಸ್ ಅ ವೆರಿ ಗುಡ್ ಥಿಂಗ್ ನಮ್ದು ಕಲ್ಚರ್ ಅಲ್ಲಿ ಹೋಗ್ತಿದೆ ಬೆಂಗಳೂರಿಗೆ. ಆ್ಯಂಡ್ ಇವನ್ ಮೈ ಸ್ಟೂಡೆಂಟ್ಸ್, ಇವನ್ ವೆನ್ ವಿ ಡೂ ಶೋಸ್ ಎಲ್ಲ ಅಲ್ಲಿ ಕೇಳೋದು ಒಂದು, ಓಕೆ ಟೈಗರ್ ಡ್ಯಾನ್ಸ್ ಮಾಡಿ. ಸೊ ಐ ಥಿಂಕ್ ಬಿಕಾಸ್ ಆಫ್ ಟೈಗರ್ ಡ್ಯಾನ್ಸ್ ಐ ಗಾಟ್ ಅ ಬಿಟ್ ಫೇಮಸ್ ಆ್ಯಂಡ್ ಜನಗಳಿಗೆ ಗೊತ್ತಾಯ್ತು ಓಕೆ ಸಮನ್ ವಿದ್ದಾಳೆ ಅಂತ, ಬಿಕಾಸ್ ಆಫ್ ಟೈಗರ್ ಡ್ಯಾನ್ಸ್. ಓಕೆ, ಇಲ್ಲಿಗೆ ನಮ್ಮ ಯಶ್ ಸರ್ ನಾವು ಕ್ವಶನ್ಸ್ ಎಲ್ಲ thank ಆಯ್ತು. you. ಸೊ ಬೇರೆ ಏನಾದ್ರು ಥಿಂಕ್ ಮಾಡ್ಲಿಕ್ಕೆ ಸೊ ಹೇಗನ್ಸಿ ಎಲ್ಲ ನಿಮ್ಗೆ ರಿಲೇಟೆಡ್ ಆಗಿರುವಂತ ತುಂಬಾ ಒಳ್ಳೆ ಕ್ವಶನ್ಸ್ ಇತ್ತು. ಐ ಥಿಂಕ್ ದಿಸ್ ಇಸ್ ಮೈ ಸೆಕೆಂಡ್ ಪಾಡ್ಕಾಸ್ಟ್. ಒಂದು ಇನ್ನೊಂದು ಚಾನಲ್ ಅಲ್ಲಿ ಇತ್ತು, ಬಟ್ ಇಲ್ಲಿ ಫುಲ್ ಫನ್ ಗೇಮ್ಸ್ ಆರ್ ಐಮ್ ವೆರಿ ಎಕ್ಸೈಟೆಡ್ ಟು ಮೋರ್. ಯೂಟ್ಯೂಬ್ ಸ್ಟಾರ್ಸ್. ವೆರಿ ಗುಡ್, ವೆರಿ ನೈಸ್. ನಿಮ್ಮೊಂದು ಗ್ಯಾಂಗ್ ಬಗ್ಗೆ ಅಂಡ್ ಫ್ರೆಂಡ್ಶಿಪ್ ಬಗ್ಗೆ, ಇವನ್ ಡ್ಯಾನ್ಸ್ ಟೀಮ್ ಅಂತ ಇರುತ್ತಲ್ಲ, ಸೊ ಆ ಟೀಮ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಓಕೆ, ಒಬ್ರೊಬ್ರ ಬಗ್ಗೆ ಹೇಳ್ಬೇಕು ಅವ್ರ ಟೀಮ್ ಬಗ್ಗೆ? ಎಂಟೈರ್ ಟೀಮ್ ಬಗ್ಗೆ. ಸೊ ಎಂಟೈರ್ ಟೀಮ್ ಇಸ್ ತುಂಬಾ ಫನ್. ಇಟ್ಸ್ ಲೈಕ್ ಅ ಸೆಕೆಂಡ್ ಫ್ಯಾಮಿಲಿ ಫಾರ್ ಮೀ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಆಲ್ವೇಸ್ ನಾವು ಡ್ಯಾನ್ಸ್ಗೆ ಮಾತ್ರ ಬಂದು ಹೋಗೋದು, ಯಾವಾಗಲೂ ಒಟ್ಟಿಗೆ ಇರಲ್ಲ. ಈಗ ಒಂದು ಇವೆಂಟ್ ಇದ್ದರೆ ಅವ್ರು ಕರೀತಾರೆ, ಸರ್ ಓಕೆ ಇಷ್ಟು ಬನ್ನಿ, ಇಷ್ಟು ಪ್ರಾಕ್ಟೀಸ್ ಇದೆ, ಈ ದಿವಸ ಪ್ರಾಕ್ಟೀಸ್ ಇದೆ, ಇಷ್ಟು ಟೈಮ್ ಬಂದು ಹೋಗುದು. ಆಫ್ಟರ್ ದಟ್ ವಿ ಡೋಂಟ್ ಲೈಕ್ ಓಕೆ ತಿರ್ಗ್ಲಿಕ್ಕೆ ಹೋಗುದು ಅಲ್ಲಿ ನೋ, ಓನ್ಲಿ ಇವೆಂಟ್ ಟೈಮ್ ಮಾತ್ರ ಸಿಗೋದು. ಬಟ್ ವೆನ್ ಎವರ್ ವಿ ಮೀಟ್ ಇಟ್ ಇಸ್ fun, we all forget whatever it is there. So fun, it's not just okay ಪ್ರಾಕ್ಟೀಸ್ ಪ್ರೆಷರ್, ಇವೆಂಟ್ ಟೆನ್ಷನ್ ಅದಿದೆ ಏನಿಲ್ಲ, ಆರಾಮ್ಸೆ ಬರೋದು ಡ್ಯಾನ್ಸ್ ಮಾಡಿ ಹೋಗೋದು ಅಷ್ಟೇ. ಇಟ್ ಇಸ್ ವೆರಿ ಫನ್. ಸೊ ನಿಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ನಿಮ್ಮ ವರ್ಕ್ಶಾಪ್ಸ್ ಎಲ್ಲ ಹೇಗೆ ನಡೀತಾ ಇರೋದು? ಓಕೆ, ನಾನೀಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು, ನಂದೊಂದು ರೀಲ್ ಇತ್ತು ಸಾರಿಕೆ ಫಾಲೋಸ ಮತ್ತೆ ಪಸಂದ್ ಆಗಿದೆ, ಅದು ಫೇಮಸ್ ಆಯ್ತು. ಇಟ್ ವೆಂಟ್ ಅರೌಂಡ್ 34 million. ಸೊ ಅದಾದ್ಮೇಲೆ ಪೀಪಲ್ ಸ್ಟಾರ್ಟೆಡ್ ಕಾಲಿಂಗ್ ಮೀ ಫಾರ್ ವರ್ಕ್ಶಾಪ್. ಫಸ್ಟ್ ವರ್ಕ್ಶಾಪ್ ಐ ಟುಕ್ ಇಸ್ ಮೈ ಓನ್ ಕಾಲೇಜ್, ಸೇಂಟ್ ಅಲೋಷಿಯಸ್ PU ಕಾಲೇಜ್ ಅಲ್ಲಿ ತಗೊಂಡಿದ್ದೆ. ಸೊ ಬಿಕಾಸ್ ಆಫ್ ಮೈ ಮೋಹನ್ ಸರ್ ಅಂತ ಒಬ್ರು ಇದ್ದಾರೆ, ಸೊ ಬಿಕಾಸ್ ಆಫ್ ಹಿಮ್ ಐ ಟುಕ್ ಒನ್ ವರ್ಕ್ಶಾಪ್. ಸೊ ಫ್ರಮ್ ದೇರ್ ರೆಕಗ್ನೈಸ್ ಆಯಿತು, ಎವ್ರಿ ಒನ್ ಎಂಜಾಯ್ಡ್ ದ್ಯಾಟ್ ರೂಟೀನ್, ಲರ್ನಿಂಗ್ ದ್ಯಾಟ್ ರೂಟೀನ್. ಅದಾದಮೇಲೆ ಈಗ ನಾನು ಶಿಫ್ಟ್ ಆಗಿದ್ದೇನೆ, ಸೊ ಅಲ್ಲಿ ನಾನು ಎಸ್ಪೈರ್ ಕ್ಲಸ್ಟರ್ ಅಂತ ಒಂದು ಕ್ಲಾಸ್ ಇದೆ ಹೊರಮಾವಲ್ಲಿ, ಅಲ್ಲಿ ನಾನು ಕ್ಲಾಸಸ್ ತೆಗಿತೇನೆ, ರೆಗ್ಯುಲರ್ ಕ್ಲಾಸಸ್. ಆ್ಯಂಡ್ ಇಟ್ಸ್ ಫನ್, ದಿಸ್ ಇಸ್ ಜಾಬ್ ವೇರ್ ಯು ವಿಲ್ ಫನ್. ನೀವು ಯಾವಾಗಲೂ ದ ಜಾಬ್ ಯು ಲವ್ ಅದು ಜಾಬೇ ಮಾಡಬೇಕು. ಸೊ ದಿಸ್ ಇಸ್ ಜಾಬ್ ಐ ಲವ್, ಟೀಚಿಂಗ್ ಸ್ಟೂಡೆಂಟ್ಸ್, ಅದು ಕಿಡ್ಸ್, ಅಂಡ್ ಇಟ್ ಈಸ್ ವೆರಿ ಫನ್ ಟೀಚಿಂಗ್ ದೆಮ್, ಶೇರಿಂಗ್ ವಾಟ್ ಯು ಹ್ಯಾವ್. ತುಂಬಾ ಎಂಜಾಯ್ ಡೂಯಿಂಗ್ ಇಟ್. ಸೊ ಇಟ್ ಇಸ್ ವೆರಿ ವೆರಿ ಫನ್ ಟೀಚಿಂಗ್ ಸ್ಟೂಡೆಂಟ್ಸ್, ಬೀಯಿಂಗ್ ಅರೌಂಡ್ ದೆಮ್. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಟೀಚರ್ ಸ್ಟೂಡೆಂಟ್, ಫ್ರೆಂಡ್ಸ್ ಥರನೇ ಇರ್ತಾರೆ ಎಲ್ಲ ಮಕ್ಕಳು. ಸೊ ಐ ಲವ್ ಕಿಡ್ಸ್. ಸೊ ಯಾ, ಇಟ್ ಇಸ್ ವೆರಿ ಫನ್ ಟೀಚಿಂಗ್. ಓಕೆ ಮ್ಯಾಮ್, ಈಗ ನೋಡೋದಾದ್ರೆ ಪ್ರೊಫೆಷನ್ ಅಂಡ್ ಪ್ಯಾಷನ್. ಸೊ ಈಗ ಪ್ರೊಫೆಷನ್ ಅನ್ನು ನಾವು ಚೂಸ್ ಮಾಡಿದ್ರೆ, ಈಗ ನಾವು ಸ್ಟಡಿ ಮಾಡ್ತಾ ಇರ್ತೇವೆ, ಏನೋ ಒಂದು ಕೆಲಸಕ್ಕೆ ಹೋಗ್ತೇವೆ, ಏನಾದರೂ ಅರ್ನ್ ಮಾಡ್ತೇವೆ ಅನ್ನುವಂಥದ್ದು ನಮ್ಮ ಮನೆಯವರಿಗೆ ಅಥವಾ ನಮ್ಮ ಸಂಬಂಧಿಕರಿಗೆ ಇರುತ್ತೆ. ಅಂಡ್ ನಮ್ಮ ಪ್ಯಾಷನ್ ಅನ್ನು ಚೂಸ್ ಮಾಡಿದ್ರೆ ಇಟ್ಸ್ ನಾಟ್ ಅಂದ್ರೆ ನಮ್ಮ ಬೇಸಿಸ್ ಏನು ನಾವು ಕೆಲ್ಸಕ್ಕೆ ಹೋದಾಗ ಅನ್ಸಲ್ಲ ಅಂತ. ಸೊ ಅವ್ರು ಏನ್ ಮಾಡ್ತಾರೆ, ಈ ಪ್ಯಾಷನ್ ಬಿಡು ಪ್ರೊಫೆಷನ್ ಹೋಗು ಆ ಥರ ಮಾಡ್ತಾರೆ. ಸೊ ನಿಮ್ಗೆ ಏನಾದ್ರು ಆ ಥರ ಏನಾದ್ರು ವಿಷಯಗಳು ಬಂದಿದ್ಯಾ? ನೀವೀಗ ಡ್ಯಾನ್ಸ್ ಅನ್ನ ಮೇನ್ ಫೋಕಸ್ಡ್ ಆಗಿ ತಗೊಂಡಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ಪ್ರೊಫೆಷನ್ ಬೆಸ್ಟ್ ಅಂತ ಅನಿಸುತ್ತೆ ನಿಮ್ಗೆ, ಪ್ಯಾಷನ್ ಬೆಸ್ಟ್ ಅಂತ ಅನಿಸುತ್ತೆ ನಿಮ್ಗೆ? ಓಕೆ, ಸೊ ಪ್ರೋಸ್ ಅಂಡ್ ಕಾನ್ಸ್ ಇರ್ತದೆ ಎಲ್ಲದಲ್ಲಿ, ಪ್ರೊಫೆಷನಲಿ ಆಗಿರ್ಬೋದು, ಪ್ಯಾಷನ್ ಅಲ್ಲಿ ಆಗಿರ್ಬೋದು. ಯು ಹ್ಯಾವ್ ಬೆನಿಫಿಟ್ಸ್ ಆಲ್ಸೋ, ಯು ಹ್ಯಾವ್ ಲಾಸಸ್ ಇನ್ ಬೋತ್. ಪ್ರೊಫೆಷನ್ ಆಗಿರ್ಬೋದು, ಪ್ಯಾಷನ್ ಆಗಿರ್ಬೋದು. ಸೊ ತುಂಬಾ ಯು ಹ್ಯಾವ್ ಟು ಹ್ಯಾವ್ ಅ ಥಾಟ್. ಅದು ನಿಮ್ಮ ಮೇಲೆ ಇರುತ್ತೆ. ಯು ಕ್ಯಾನ್ ಡೂ ಬೋತ್ ಪ್ರೊಫೆಷನ್ ಆ್ಯಂಡ್ ಪ್ಯಾಷನ್, ಆರ್ ಯು ಕ್ಯಾನ್ ಚೂಸ್ ಎನಿ ಒನ್. ಸೊ ನಾನೀಗ ಸ್ಟಡೀಸ್ ಮಾಡ್ತಿದ್ದೇನೆ. ಸೊ ನಂದು ಪರ್ಸ್ಪೆಕ್ಟಿವ್ ಏನಂತ, ಸಿ ದೇರ್ ಇಸ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಫ್ ಡಿಫ್ರೆಂಟ್ ಪೀಪಲ್. ಸೊ ನಂದೇನು ಪರ್ಸ್ಪೆಕ್ಟಿವ್ ಅಂದರೆ, ನಾನು ಸ್ಟಡೀಸ್ ಯಾಕೆ ಮಾಡ್ತಿದ್ದೇನೆ ಅಂದರೆ ಜಸ್ಟ್ ಟು ಹ್ಯಾವ್ ಅ ಬ್ಯಾಕಪ್, ನಂದು ಪರ್ಸ್ಪೆಕ್ಟಿವ್. ಸೊ ದ್ಯಾಟ್ ಡ್ಯಾನ್ಸ್ ಅಲ್ಲಿ ದೇರ್ ಇಸ್ ಮೆನಿ ಥಿಂಗ್, ವಿ ಆರ್ ಜಸ್ಟ್ ಅರ್ನಿಂಗ್. ನಿಮ್ಗೆ ಗೊತ್ತಿರಲ್ಲ, ಓಕೆ ನೀವು ಡ್ಯಾನ್ಸ್, ಫಸ್ಟ್ಲಿ ನಾನು ಡ್ಯಾನ್ಸ್ ಪ್ರೊಫೆಷನ್ ಆಗಿ ತಗೊಳ್ಳಿಲ್ಲ, ಇನ್ನು ಐ ಆಮ್ ಹ್ಯಾವಿಂಗ್ 2 ಥಾಟ್ಸ್, ಲೈಕ್ ಇದು ಮಾಡ್ಬೇಕು ಅದು ಮಾಡ್ಬೇಕು. ಇವನ್ ಐ ಆಮ್ ಇನ್ ದಟ್ ಪಾತ್, ಐ ಆಮ್ ಜಸ್ಟ್ ಲರ್ನಿಂಗ್. ಸೊ ಈಗಷ್ಟೇ ಮಾಡ್ತಿದ್ದೇನೆ, 2 ಸಮ್ ಬ್ಯಾಲೆನ್ಸ್ ಮಾಡ್ತಿದ್ದೇನೆ ಅಷ್ಟೇ. ಬಟ್ ಅದು ನಾನು ಹೇಳಿದೆ ಪ್ರೋಸ್ ಅಂಡ್ ಕಾನ್ಸ್ ಇರ್ತದೆ. ಸೊ ನಾನು ಇದು ಸ್ಟಡೀಸ್ ಅನ್ನು ಬ್ಯಾಕಪ್ಗೆ ಇಟ್ಟಿದ್ದೇನೆ, ಸೊ ದ್ಯಾಟ್ ಇನ್ ಕೇಸ್ I can't do dance or anything happen, I can do job. So both the studies is very important. Having a degree is very important. So it's not like leave degree, studies bit only dance ಮಾಡಿ, no. You never know ಏನಾಗ್ತದೆ ಅಂತ. So all of us in the team, we'll complete our studies, we'll have a backup and then choose profession. Okay, ನಿಮ್ಗೆ ಎದ್ರಲ್ಲಿ getting something. ಬಟ್ ಫ್ಯಾಮಿಲೀಸ್ ಇರ್ತದೆ,
ಈಗ ಸಹ ಇದೆ. ಏನ್ ಮಾಡ್ತೀಯಾ? ಯಾಕೆ ಸ್ವಲ್ಪ ಸ್ಟಡೀಸ್ ಮಾಡು, ಎಜುಕೇಶನ್ಗೆ ಫೋಕಸ್ ಮಾಡು, So ಇರ್ತದೆ, ಎಲ್ಲದು ಇರ್ತದೆ. ಬಟ್ ಇಟ್ಸ್ ಆನ್ ಯು. ಅಲ್ಟಿಮೇಟ್ಲಿ ನೀವು ಹ್ಯಾಪಿ ಆಗಿರ್ಬೇಕು. ಇಟ್ಸ್ ನಾಟ್ ಸ್ಟಿಲ್ ಐ ಆಮ್ ಟೆಲಿಂಗ್, ಇಟ್ಸ್ ನಾಟ್ ಅಬೌಟ್ ಮನಿ. ಮನಿ ಈಸ್ ಇಂಪಾರ್ಟೆಂಟ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ಪೀಸ್ ಆಫ್ ಮೈಂಡ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮನಿ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಗೆ ಯಾವ್ದ್ರಲ್ಲಿ ಪೀಸ್ ಅಂಡ್ ಹ್ಯಾಪಿನೆಸ್ ಸಿಗ್ತದೆ ಆ ಜಾಬ್ ಮಾಡಿ. ಓಕೆ, ನಿಮ್ದು ಡ್ಯಾನ್ಸ್ ಅಲ್ಲಿ ಆಗಿರ್ಬೋದು ಆರ್ ಎನಿ ಅದರ್ ಆರ್ಟಿಸ್ಟ್ ಆಗಿರ್ಬೋದು, ನಿಮ್ಗೆ ಅದರಲ್ಲಿ ಯು ಆರ್ ಗೆಟಿಂಗ್ ಸಮ್ ಖುಷಿ ಆರ್ ಹ್ಯಾಪಿನೆಸ್, choose the profession. Or you want just money, no peace of mind or anything, choose the profession. Yeah, so ಎರಡು ಮೇಂಟೈನ್ ಮಾಡ್ತಾ ಹೋಗ್ಲಿಕ್ಕೆ ಆಗ್ತಿದೆ, ಎರಡು ಮಾಡಿ. It's up to you how they do it. Okay, ಹಾಗಿದ್ರೆ one question, what is your goal? What's my goal? That's the biggest question. Even I'm still thinking what's my goal. ನಂದು ಅಲ್ಟಿಮೇಟ್ ಗೋಲ್ ಏನಂದ್ರೆ ಅದೇ ನಾನು ಹೇಳಿದೆ, ನಾನು ಖುಷಿ ಆಗಿರ್ಬೇಕು ಇನ್ ವಾಟ್ ಎವರ್ ಐ ಡು. ಈವನ್ ಇಫ್ ಐ ಅರ್ನ್ ಸ್ವಲ್ಪ ಆಗಿರ್ಬೋದು, ಈವನ್ ಇಫ್ ಐ ಅರ್ನ್ ಇನ್ ಪ್ರೊಫೆಷನ್ ಆರ್ this job, but I am sure that I won't do any corporate 9 to 5 job, because nange agalla. So I might choose acting, and ನಾನು ಹೇಳ್ದೆ ನಂಗೆ ಆಕ್ಟಿಂಗ್ ಮಾಡ್ಲಿಕ್ಕೆ ಇದೆ, so I might go for acting or dance, but I'm sure I won't do job. ಇರ್ತದೆ ನನಗೆ ಸಹ ಪ್ರೋಸ್ ಅಂಡ್ ಕಾನ್ಸ್, ಐ ಹ್ಯಾವ್ ಟು ಡೂ ಸೋ ಮೆನಿ ಥಿಂಗ್ಸ್. ಮನೆಯಲ್ಲಿ ಸಹ ಬೈಗಲ್ ಕೇಳಲಿಕ್ಕೆ ಇರ್ಬೋದು, ಬಟ್ ಅದೇ ನಾನು ಹೇಳ್ದಲ್ಲ, ಅವರಿಗೆ ನಿಮ್ಮ ಮೇಲೆ ಒಂದು ಟ್ರಸ್ಟ್ ಇರಬೇಕು. ಓಕೆ, ಮಾಡ್ಬೋದು, ಆ್ಯಂಡ್ ನೀವು ಅದು ತೋರಿಸ್ಬೇಕು ನಾನು ಮಾಡ್ತಿದ್ದೇನೆ. ಇಟ್ಸ್ ಲೈಕ್ ಜಸ್ಟ್ ಲಾಸ್ ಆಗಿರ್ಬಾರ್ದು, ಜಸ್ಟ್ ಸಮ್ ಪ್ರಾಫಿಟ್ ಕೊಡಬೇಕು. ಸೊ ದೇರ್ ಶುಡ್ ಬಿ ಸಮ್ ಪ್ರಾಫಿಟ್ ಇನ್ ವಾಟ್ ಎವರ್ ಯು ಡು. ಅಂದ್ರೆ ಮನೆಯವರಿಗೆ ಕೂಡ ಗೊತ್ತಾಗ್ಬೇಕು ನೀವೇನು ಅರ್ನ್ ಮಾಡ್ತಾ ಇದ್ದೀರಾ, ಏನು ಅರ್ನ್ ಮಾಡ್ತಿದ್ದೀರಾ ಅಂತ. ಸೊ ಯಾ, ದಟ್ಸ್ ದ ಆನ್ಸರ್ ಐ ಕ್ಯಾನ್ ಗಿವ್. ಓಕೆ, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಚೈಲ್ಡ್ಹುಡ್ಡಲ್ಲಿ ತುಂಬ ಪಾಪದವರಾಗಿದ್ರಾ ಅಥವಾ ತುಂಬ ಜೋರಾಗಿದ್ರಾ? ತುಂಬಾ ಜೋರು, ತುಂಬಾ ಎಕ್ಸ್ಟ್ರೀಮ್ ಜೋರಿದೆ, ತುಂಬಾ ತರ್ಲೆ, ತುಂಬಾ ಪೋಖ್ರಿ. ಈಗ ಸ್ವಲ್ಪ ಹಾಪಿದ್ದೇನೆ, ಬಟ್ ತುಂಬಾ ಇದಕ್ಕೆ ಉತ್ತರ ನಿಮ್ಮ ಫ್ಯಾಮಿಲಿಯೇ ಕೊಡ್ಬೇಕು. ತುಂಬಾ ನನ್ನ ಅಮ್ಮನ್ ಬಂದು ಇಲ್ಲಿ ಕೂರಿಸಿದ್ರೆ ಇದು ಪಾಡ್ಕಾಸ್ಟ್ ಎಂಡೇ ಆಗ್ಲಿಕ್ಕಿಲ್ಲ, ಸೊ ಅಷ್ಟು ಹೇಳ್ಬೋದು. ಸೊ ತುಂಬಾ ನಾಟಿ ಇದೆ, ಅಂಡ್ ಐ ಥಿಂಕ್ ಇಟ್ಸ್ ಆಲ್ ಮೆಮೊರೀಸ್. ನಾವು ಥ್ಯಾಂಕ್ ಗಾಡ್ ಐ ವಾಸ್ ನಾಟಿ. ಕೆಲವು ಮಕ್ಳು ಇರ್ತದೆ, ಈಗ ಅದು ಜನರೇಷನ್ ಇದು ಮಕ್ಕಳು ಫುಲ್ ಮೊಬೈಲ್ ಅದು ಇದು, ಬಟ್ ನೋ, ವೆನ್ ಐ ವಾಸ್ even I am Gen Z only, I am not millennial, but when I was there was no phone. ನನ್ನ ಮನೆಯಲ್ಲಿ ಅದು ನೋಕಿಯಾ ಇತ್ತು ಅಷ್ಟೇ, ಅದು ಟ್ಯಾಬ್ ಅದೇನಿಲ್ಲ. ಆ್ಯಂಡ್ ನಮ್ಮ ಊರಲ್ಲಿ ಫುಲ್ ಒಂದು ಗ್ಯಾಂಗ್ ತರ ಗಲ್ಲಿ ಎಲ್ಲ ಇತ್ತು. ಸೊ ನಾವು ಫುಲ್ ಎಂಜಾಯ್ ಮಾಡ್ತಿದ್ವಿ, ಫುಲ್ ಎಂಜಾಯ್. ಈವನ್ ಇನ್ ಸ್ಕೂಲಲ್ಲಿ ಯಾವ್ದು ಟೀಚರ್ಗೆ ನನ್ನ ನೋಡಕ್ ಆಗ್ತಿರ್ಲಿಲ್ಲ. ಎಷ್ಟು ಈವನ್ ಇಫ್ ಐ ಡೋಂಟ್ ಟಾಕ್ ಎಷ್ಟು ಬೇಗ ಹೊರಗೆ ಹೋಗಿ ಅಷ್ಟು ಆಗ್ತಿರಲಿಲ್ಲ, ಅಷ್ಟು ಪೋಖ್ರಿದ್ದೆ ನಾನು. ಎಷ್ಟಂದ್ರೆ ನನ್ನ ಟೀಚರನ್ನು ಕೂಗಿಸ್ಬಿಟ್ಟೆ, ತುಂಬಾ ತರಲೆ ಮಾಡ್ತಿದ್ದೆ. ಡ್ರಾಯಿಂಗ್ ಕ್ಲಾಸ್ ಸರ್. ಹಾಗಿದ್ರೆ ನಿಮ್ಮ ಪೇರೆಂಟ್ಸ್ ಒಂದ್ ಮಂತಿಗೆ ಒಂದ್ಸಲ ಆದ್ರೂ ಸ್ಕೂಲಿಗೆ ಬರ್ತಿದ್ರು? ಮಂತಿಗೆಲ್ಲ, ವಾರ ಬರ್ತಿದ್ರು ನನ್ನ ಅಮ್ಮ ಪಾಪ. ಸೊ ಇನ್ನೊಂದು ಮೆಮೊರಿ ಇದೆ, ನಾನು ಡ್ರಾಯಿಂಗ್ ಸರ್ ಇದು ಸ್ಟಾಫ್ ರೂಮ್ ಹೋಗಿ ಕಲರ್ಸ್ ಎಲ್ಲ ತಂದು ಫುಲ್ ಹೋಲಿ ಆಡಿದ್ರು ಅಷ್ಟು. ಸೊ ಮತ್ತೆ ಇಟ್ಸ್ ಅ ಮೆಮೊರಿ ವೆನ್ ಐ ವೆಂಟ್ ಬ್ಯಾಕ್ ಟು ಮೈ ಸ್ಕೂಲ್ ವೆನ್ ಐ ವಾಸ್ in PE or degree. Ella teachers, they were like, ಹೇಗಾಗಿದ್ದಿ ನೀನು, ಫುಲ್ ಚೇಂಜ್, and no, they came, they took photos with me. So it is a good thing, ಆಗ ನಾಟ್ ಇದ್ದೆ, ಆಗ ಯಾರಿಗೆ ಆಗ್ತಿರ್ಲಿಲ್ಲ. ಈಗ ಫುಲ್ ಎಲ್ಲರೂ ಬರ್ತಾರೆ, ಮಾತಾಡ್ತಾರೆ, ಬಟ್ those were the memories. ಗುಡ್ ಮೆಮೊರೀಸ್. ಸೊ ಹಾಗಿದ್ರೆ ನಿಮ್ಮ ಈ ಒಂದು ಡ್ಯಾನ್ಸ್ ಪ್ಯಾಷನ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗಿರುವಂತಹ ಒಂದು ಗುಡ್ ಮೆಮೊರಿ ಯಾವುದು ಅಂತ ಹೇಳ್ಬೋದು? ಡ್ಯಾನ್ಸ್ ಅಲ್ಲಿ ಐ ಥಿಂಕ್ whenever I go to stage perform ಮಾಡುವಾಗ ಅದು ರೆಕಾಗ್ನೈಸ್ ಮಾಡುದು. Okay, someone they shout, they come, they take pictures, even though I never felt it is disturbing me. That is love. Adondu love with the audience when they recognize me. That is purely still it's a good feeling, very good feeling when people recognize you. Even though they ಇಲ್ಲಿ ಬಂದು ಮಾತಾಡಲ್ಲ ಮಂಗಳೂರಲ್ಲಿ, ದೇ ರೆಕಾಗ್ನೈಸ್, ಈವನ್ ದೇ ರೆಕಾಗ್ನೈಸ್ ದಟ್ ಇಸ್ ಬಿಗ್ ಥಿಂಗ್. ಓಕೆ, ಅಲ್ಲಿನ ಪೀಪಲ್ಸ್ ಅವರ ಮೈಂಡ್ ಸೆಟ್ ಬೇರೆ ಇರುತ್ತೆ, ಇಲ್ಲಿ ಮೈಂಡ್ ಸೆಟ್ ಬೇರೆ ಇರುತ್ತೆ. ದಟ್ಸ್ ಫೈನ್, ವಿ ಆರ್ ಲೈಕ್ ದಿಸ್. ಇವನ್ ಐ ಆಮ್ ಮ್ಯಾಂಗ್ಳೂರ್, ಐ ಆಮ್ ಲೈಕ್ ದಿಸ್. ಈಗ ಒಂದ್ ದೊಡ್ಡ ಕಿಚ್ಚ ಸುದ್ದಿ ಬಂದ್ರೆ ಸಹ ನಾವು ಹೋಗಲ್ಲ, ಕಿಚ್ಚ ಸುದ್ದಿ ಬಂದ್ರೆ ನೋ, we are like this. That's a good thing. But they recognize, they come and talk to you. Everyone in Bangalore recognize ಮಾಡುವುದು, that's a different feeling. Okay, ನೀವು ಅವರಲ್ಲ, someone at least I recognize ಅಲ್ಲ. So that's a best memory. ಖುಷಿ ಕೊಡುತ್ತೆ ಅಂತ. That's the best memory of my dancing journey. Okay, ಹಾಗಾದ್ರೆ ನಿಮ್ಮ ಈ ಒಂದು ಜರ್ನಿಯಲ್ಲಿ ಏನಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಏನಾದ್ರೂ? Yes, ಬ್ಯಾಡ್ ಎಕ್ಸ್ಪೀರಿಯನ್ಸ್ ತುಂಬಾ ಇರುತ್ತೆ. ನಾನು ಹೇಳ್ದಲ್ಲ, ಪ್ರೋಸ್ ಅಂಡ್ ಕಾನ್ಸ್ ಎಲ್ಲ ಫೀಲ್ಡ್ ಅಲ್ಲಿ ಇರುತ್ತೆ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಂದ್ರೆ ಮೇ ಬಿ
ನಮಗೆ ಒಂದು ಇವೆಂಟ್ಸ್ ಹೋಗುವಾಗ ಏನಾದರೂ ಮಿಸ್ ಆಗೋದು, ಮೇನ್ಲಿ ಜ್ವರ ಬರೋದು, ಹೆಲ್ತ್ ಇಶ್ಯೂಸ್ ಆಗೋದು ವೆನ್ ಯು ಗೋ ಟು ಸರ್ಟನ್ ಇವೆಂಟ್ಸ್. ದಟ್ ಈಸ್ ನನಗೆ ಯಾವಾಗಲೂ ಪೀರಿಯಡ್ ಗರ್ಲ್ ಪ್ರಾಬ್ಲಮ್ ಡ್ಯಾನ್ಸ್ ಇವೆಂಟ್ ಇರುವಾಗಲೇ ಆಗುತ್ತೆ, ಏನಾದರೂ ಇರುವಾಗಲೇ. ಸೊ ಅದೊಂದು that's a bad feeling. Okay, but I do, it's not like I never skip any event even though I get periods or fever, but ನಾನು ಮಾಡ್ತೇನೆ. ಬಟ್ ದ್ಯಾಟ್ ಒಂದು ಹೆಲ್ತ್ ಇಶ್ಯೂಸ್ ಇರಲ್ಲ. ಆ್ಯಂಡ್ ಅದರ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಾನು ಹೇಳಬೇಕಾದ್ರೆ ಸಮ್ ಶೂಟ್ ಆಗಿರ್ಬೋದು ಕ್ಯಾನ್ಸಲ್ ಆಗೋದು, ಅದನ್ನೆಲ್ಲ ಫೈನಲ್ ತನಕ ಬಂದು ಕ್ಯಾನ್ಸಲ್ ಆಗ್ತದೆ. ಐ ಥಿಂಕ್ that somewhere the bad experience, but yeah, we'll get back that. ಸೊ ಈವನ್ ಅದೇ ನೀವು ಎಷ್ಟು ಹಾರ್ಡ್ ವರ್ಕ್ ಆಗ್ತೀರಾ, ಡೆಡಿಕೇಶನ್ ಆಗ್ತೀರಾ, ಅದು ಸಿಗ್ತದೆ ನಿಮಗೆ ಹೇಗದು. ಸೊ ಮೇ ಬಿ ದ್ಯಾಟ್ ಸಮ್ ಆಫ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಓಕೆ, ಇನ್ನೊಂದು ಗೇಮ್ ಕಾಯ್ತಾ ಇದೆ. ಸೊ ನಾವು ಗೇಮಿನ ಪ್ರಾಪರ್ಟೀಸನ್ನು ಫಸ್ಟ್ಗೆ ಕರ್ಸೋಣ. ಪ್ರಾಪರ್ಟೀಸ್ ಬಂದಮೇಲೆ ಗೊತ್ತಾಗತ್ತೆ. ಸೊ ಪ್ರಾಪರ್ಟೀಸ್ ಪ್ಲೀಸ್. ಓಕೆ, ನಾನು ಹೇಳ್ದೆ ಅವರಿಗೆ, ಇದು ನಾನು ಬ್ಯಾಂಗ್ಳೂರ್ ಹೋಗಿ ಟಾಯ್ಲೆಟ್ಗೆ ಡೈರೆಕ್ಟ್ ಹೋಗಲ್ಲ ಇದೆಲ್ಲ ತಿಂದು. ಸೊ ಪ್ರಾಪರ್ಟೀಸ್ ಬಂದಾಯಿತು. ಆ್ಯಂಡ್ ನಾವೀಗ ರೌಂಡ್ ದ ರಾಂಗ್ ಆನ್ಸರ್ಸ್ ಓನ್ಲಿ. ಸೊ ನಾನು ರಾಂಗ್ ಆನ್ಸರ್ಸ್ ಮಾತ್ರ ಕೊಡಬೇಕು. ಸೊ ನೀವು ಏನಾದರೂ ಕರೆಕ್ಟ್ ಆನ್ಸರ್ಸ್ ಕೊಟ್ಟರೆ ನೀವು ತಿನ್ನಲೇಬೇಕು ಅದನ್ನು. ಓಕೆ. ಅದು ಕೂಡ ರಾಂಗ್ ಆನ್ಸರ್ಸ್ಗೆ ನಿಮಗೆ ತುಂಬ ಟೈಮ್ ಇರಲ್ಲ. ಪಟ ಇದೆಲ್ಲ ಎಲ್ಲಿಂದ ತರೋದು ನೀವು ಗೇಮ್ಸ್? ಸೊ ನೀವು ಈ ಥರ ಮಾಡ್ಬೇಕಂದ್ರೆ ನಾವು ಈ ಥರ ಗೇಮ್ಸ್ ಮಾಡಬೇಕಲ್ಲ. ಸೊ ರಾಂಗ್ ಆನ್ಸರ್ಸನ್ನು ಫಸ್ಟ್ ನಾವು ಪ್ಲ್ಯಾನ್ ಮಾಡುವಲ್ಲ. ಸೊ ಸ್ಟಾರ್ಟಿಂಗಿಂದ ಕ್ವಶನ್ ಸ್ಟಾರ್ಟ್ ಮಾಡುವಲ್ಲ. ಪ್ರೇಯರ್ ಎಲ್ಲ ಮಾಡಿ. ಎಸ್, ನಿಮ್ಮ ಹೆಸರೇನು? ಸ್ವಾಗ್. ನಿಮಗೆ ಸೆಕೆಂಡ್ಸ್ ಮಾತ್ರ ಟೈಮ್ ಇರುವಂಥದ್ದು. ಹೇಳಲ್ಲ ನಾನು. ಆಕಾಶದ ಬಣ್ಣ ಯಾವುದು? ಆರೆಂಜ್. ರಕ್ತ ಯಾವ ಬಣ್ಣ? ವೈಟ್. ಕಾರ್ಗೆ ಎಷ್ಟು ಚಕ್ರ? ಆಯ್ತು. ಓ ಮೈ ಗಾಡ್. ಓಕೆ, ಇದೇನು ಹೇಳಿ ನೀವು ಅದನ್ನು ತಿನ್ನಲೇಬೇಕು, ನೀವು ಹೇಳಬೇಕು. This is radish. ಓಕೆ, ಈಗ ಕೇಳ್ತಿರೋ ಪ್ರಶ್ನೆ ಎಷ್ಟನೇದು? ಕ್ವಶನ್ ಎಷ್ಟನೇದು? ಕಾಲೇಜ್ಗೆ ಹೋಗೋದು ಯಾಕೆ? ಡ್ಯಾನ್ಸ್ ಮಾಡೋಕ್ಕೆ. ನಿಮಗೆ ಎಷ್ಟು ಹಲ್ಲಿದೆ? 100. ತಿಂಡಿ ಯಾಕೆ ತಿಂತೀರಾ? ಡ್ಯಾನ್ಸ್ ಮಾಡೋಕ್ಕೆ. ಒಂದು ಆನ್ಸರ್. ಕರ್ನಾಟಕ ಎಲ್ಲಿದೆ? ಉತ್ತರ ಪ್ರದೇಶಲ್ಲಿ. ಹಸಿ ಏನು ತಿನ್ನತ್ತೆ? ಓಕೆ, ನಾನು ಚಿಲ್ಲಿ ಟ್ರೈ ಮಾಡ್ತೇನೆ. ಸೊ ಸ್ಮಾಲ್ ತಿನ್ಬೋದಲ್ಲ? ಓಕೆ. ಕಿಚನಲ್ಲಿ ಗ್ಯಾಸ್ ಸ್ಟವ್ ಯಾಕೆ ಬೇಕು? ಅದು ಕುಕ್ಕಿಂಗೇ ಮಾಡಕ್ಕೆ ಬೇಕಾರೆ. ನನಗೆ ಗ್ಯಾರಂಟಿ ಟಾಯ್ಲೆಟ್ ಹೋಗ್ತೇನೆ ಇವರೆಲ್ಲ ನಾನು ಕುಕ್ಕಿಂಗೇ ಮಾಡಕ್ಕೆ ಬೇಕಾಗಿರೋಂಥದ್ದು. ಫ್ಯಾನ್ ಯಾಕೆ ತಿರುಗುತ್ತೆ? ಇದು ಹೀಟ್ ಕೊಡಕ್ಕೆ, ಹೀಟ್ ಏರ್ ಕೊಡಕ್ಕೆ. ಸಾಂಬಾರ್ ಸಪ್ಪಾದ್ರೆ ಏನು ಹಾಕ್ತಾರೆ? ಸಾಂಬಾರ್ ಸಪ್ಪಾದ್ರೆ ಏನು ಹಾಕ್ತಾರೆ? ಶುಗರ್ ಹಾಕ್ತಾರೆ. ಕರೆಕ್ಟಾ? ನೀವೀಗ ಯಾವ ಕಲರ್ ಬಟ್ಟೆ ಹಾಕಿದ್ದೀರಾ? ಬ್ಲ್ಯಾಕ್. ನಿಮ್ಮ ಕೂದಲು ಬಣ್ಣ ಯಾವುದು? ವೈಟ್. ಬಾಬು ಅಂತ ಬಗಳ ಪ್ರಾಣಿ ಯಾವುದು? ಕ್ಯಾಟ್. ಬಿಗ್ ಬಾಸ್ ಹೋಸ್ಟ್ ಯಾರು? ಇದು ಯಶ್. ನಿಮ್ಮ ಬಾಯ್ ಫ್ರೆಂಡ್ ಹೆಸರೇನು? ಇದು ಇಲ್ಲ, ಇದಕ್ಕಿಂತ ನಾನು ಚಿಲ್ಲಿ ತಿಂತೇನೆ. ಐ ಆಮ್ ನಾಟ್ ರಿವೀಲಿಂಗ್ ಎನಿಥಿಂಗ್. 2 + 2 ಎಷ್ಟು? 5. ವಾರದಲ್ಲಿ ಎಷ್ಟು ದಿನ ಇದೆ? 8. ಎಸ್, ನೋಡಿ ನಿಮ್ಮ ಕ್ವಶನ್ ನಾನು ಮಾಡಿದೆ. ನಿಮ್ಮ ಕ್ವಶನ್ ಮುಗೀತು. ಥ್ಯಾಂಕ್ ಗಾಡ್. ಬಟ್ ಸ್ವಲ್ಪ ತಿನ್ಲಿಕ್ಕೆ ಸಿಗ್ತಾ. ಐ ಆಮ್ ಹ್ಯಾಪಿ. ಅದೇ, ಇನ್ನು ಕ್ವಶನ್ ಇಡ್ತಿದ್ರೆ ತಿಂತಿದ್ದೆ. ಬೇಡ ಥ್ಯಾಂಕ್ ಯು. ಎಸ್, ಹೇಗಿತ್ತು ರೌಂಡ್? ಐ ಲವ್ಡ್ ಇಟ್. ನಂಗೆ ಗೊತ್ತಿಲ್ಲ. ನಾನು ಐ ವಾಸ್ ಥಿಂಕಿಂಗ್ ಓಕೆ ನಾನು ರೈಟ್ ಆನ್ಸರ್ಸೇ ಕೊಡ್ತೇನೆ, ಬಟ್ ನನ್ನ ಫೋಕಸ್
ಸ್ಟ್ರಾಂಗ್ ಇತ್ತು. ಫೋಕಸ್ ಆಗಿದ್ರಿ, ಸೊ ಎಂಜಾಯ್ ಮಾಡಿದ್ರಿ. ತುಂಬಾ ಎಂಜಾಯ್ ಮಾಡಿದೆ. ಅಲ್ಲಿ ಸ್ವಲ್ಪ ಬೇರೆ ಇರ್ಬೋದು, ಸ್ವೀಟ್ ಇರ್ಬೇಕಿತ್ತು, ಆಗ ಫುಲ್ ನಾನು ರೈಟ್ ಆನ್ಸರ್ ಕೊಡ್ತಿದ್ದೆ. ಓಕೆ, ದೆನ್ ಮಾತುಕತೆ ಮುಂದುವರಿಸೋದಾದ್ರೆ, Yes, sure. ನಿಮ್ಮ ಈ ಒಂದು ಡ್ಯಾನ್ಸ್ ಜರ್ನಿಯಲ್ಲಿ ತುಂಬಾ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡಿದ್ದೀರಾ, ತುಂಬಾ ಕೊರಿಯೋಗ್ರಾಫಿಂಗ್ ಡ್ಯಾನ್ಸ್ಗೆ ಡ್ಯಾನ್ಸ್ ಮಾಡಿದ್ದೀರಾ. ಬಟ್ ನಿಮ್ಗೆ ಇಷ್ಟವಾಗಿರುವಂತಹ ಒಂದು ಡ್ಯಾನ್ಸ್ ಯಾವ್ದಾಗಿರ್ಬೋದು? ಅಫ್ಕೋರ್ಸ್ ಸಾರಿಕೆ ಫಾಲ್ಸ್ ಮತ್ತೆ ಯಾಕೆ ಅದು ಇಷ್ಟ ಆಗಿದೆ? ಯಾಕಂದ್ರೆ ನಂದು ಫಾರ್ಟೆ ಏನಂದ್ರೆ ನಾನು ಎಕ್ಸ್ಪ್ರೆಸಿವ್ ಆಗಿ ಡ್ಯಾನ್ಸ್ ಮಾಡ್ತೇನೆ. ಐ ಡೋಂಟ್ ಗೋ ಮೋರ್ ವಿತ್ ಫ್ಲಿಪ್ಸ್ ಅಂಡ್ ಸ್ಟಫ್. ನಾನು ಫುಲ್ ಎಕ್ಸ್ಪ್ರೆಸಿವ್ ಡ್ಯಾನ್ಸರ್. ಸೊ ಅದು ಸಾರಿಕೆ ಫಾಲ್ಸ್ ಮತ್ತೆ ಪಸಂದ್ ಆಗವನೇನ ನಾನು ಮತ್ತೆ ಕೌಶಿಕ್ ಸರ್ ಒಟ್ಟಿಗೆ ಕೊರಿಯೋಗ್ರಫಿ ಮಾಡಿದ್ದು. ಬಟ್ ಐ ಡಿಡ್ ದಟ್ ಕೊರಿಯೋಗ್ರಫಿ, ಇಟ್ಸ್ ಜಸ್ಟ್ ಯು ನೋ ಅದು ಸೂಟ್ ಆಯ್ತು, ನನಗೆ ಹಿಡಿತು ಅದು ಫುಲ್ ಸಾಂಗ್. ಸೊ ಎಲ್ಲ ಕಡೆ ನಾನೊಂದು ವರ್ಕ್ಶಾಪ್ ಹೋಗಿದ್ದೆ, ಮೂಡಬಿದ್ರೆ ಅವ್ರ ಮಲ್ಪೆಯಲ್ಲಿ, ಐ ಡೋಂಟ್ ರಿಮೆಂಬರ್, ಅಲ್ಲಿ ಅದು ವೈರಲ್ ಆಯ್ತು. ಮತ್ತೆ ಇನ್ನು ನಾನು ಬೆಂಗಳೂರು ಹೋಗಿ ಮಾಡಿದೆ, ದಾವಣಗೆರೆಯಲ್ಲಿ ಇತ್ತು, ಅಲ್ಲಿ ಕೂಡ ವೈರಲ್ ಆಯ್ತು. ಸೊ ಏನೋ ಎಲ್ಲ ಶೋಕೇಸ್ ಅಲ್ಲಿ ಎಲ್ಲ ವರ್ಕ್ಶಾಪ್ ಅಲ್ಲಿ ಪಸಂದ್ ಆಗೋನೆ ಮತ್ತೆ ಸಾರಿಕೆ ಫಾಲ್ಸ್ ಇಸ್ ಫಿಕ್ಸ್ಡ್ ಅಂಡ್ ಪೀಪಲ್ ಲವ್ ಇಟ್. They are not bored. So I think that is the best choreography and you know I have learned. So that ಪರ್ಟಿಕ್ಯುಲರ್ ಕೊರಿಯೋಗ್ರಫಿ ನನಗೆ ತುಂಬಾ ಇಷ್ಟ, ಈಗ ಸಹ ಇಷ್ಟ, ತುಂಬಾ ಇಷ್ಟ. ಸೊ ನಿಮ್ಮ ಅಂದಾಜ್ ಪ್ರಕಾರ ನೀವೊಂದು ಎಷ್ಟು ವರ್ಕ್ಶಾಪ್ ಮಾಡಿರ್ಬೋದು ಅಂತ? ನಾನು ಐ ಥಿಂಕ್ PU ಅಲ್ಲಿ ಮಾಡಿದ್ದೆ. ನಾನು ವರ್ಕ್ಶಾಪ್ ಅಲ್ಲ, ನಾನು ಮೋಸ್ಟ್ಲಿ ಕ್ಲಾಸ್ ತಗೋತಿದ್ದೇನೆ ಬ್ಯಾಂಗ್ಳೂರಲ್ಲಿ. ಈಗ ಪ್ರೆಸೆಂಟ್ ನೀವು ಕ್ಲಾಸ್ ತಗೊಳ್ತೀವಿ? ಈಗ ಪ್ರೆಸೆಂಟ್ ಅಲ್ಲಿ ರೆಗ್ಯುಲರ್ ಕ್ಲಾಸಸ್ ತಗೊಳ್ತೇನೆ. ವರ್ಕ್ಶಾಪ್ ನಾವು ಒಟ್ಟಿಗೆ ಹೋಗ್ತೀವಿ, ಕೌಶಿಕ್ ಸರ್ ಮೀ ಟ್ರೂಪ್ ಹೋಗ್ತೇವೆ, ಟುಗೆದರ್ ಟೀಮೇ ಹೋಗ್ತೇವೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು, ಅಂದ್ರೆ ಬ್ಯಾಂಗ್ಳೂರಲ್ಲಿ ಕ್ಲಾಸ್ ತಗೊಳ್ತಿರೋದು? ತುಂಬಾ ಏನೋ ನಿಮ್ಗೆ ಗೊತ್ತಿರ್ಬೋದು ಬ್ಯಾಂಗ್ಳೂರ್ ಟ್ರಾಫಿಕ್, ಬಿಕಾಸ್ ಆಫ್ ಸ್ಟಡೀಸ್ ಅಂಡ್ ವರ್ಕ್ಶಾಪ್ ಅಂಡ್ ಕ್ಲಾಸಸ್. ಈಗ ಐ ಥಿಂಕ್ ದಿಸ್ ಇಸ್ ಮೈ ಏಜ್ ಆಫ್ ವರ್ಕಿಂಗ್ ಹಾರ್ಡ್ ಅಂತ ಹೇಳ್ಬೇಕು. ಈಗ ನಾನು ತುಂಬಾ ಲೈಟ್ಲಿ ತಗೊಳ್ತಾರೆ ಮತ್ತೆ ಫ್ಯೂಚರ್ ಅಲ್ಲಿ ದೇ ವೋಂಟ್ ಬಿ ಎನಿ ರಿಸಲ್ಟ್. ಸೊ ಐ ಥಿಂಕ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ ಏಜ್. ಯು ನೋ ಐ ಜಸ್ಟ್ ಟರ್ನ್ 20 ಎಸ್ಟರ್ಡೇ. ಸೊ ದಿಸ್ 20s ಇಸ್ ವೆರಿ ಹೆಕ್ಟಿಕ್ ಇರ್ತದೆ. ಮತ್ತೆ ಬ್ಯಾಂಗ್ಳೂರಲ್ಲಿ ನಿಮ್ಗೆ ಗೊತ್ತಿರ್ಬೋದು ತುಂಬಾ ಟ್ರಾಫಿಕ್ ಇದೆ. ಅಂಡ್ ನನ್ನ ಪ್ಲೇಸ್ ಇರೋದು BTM ಅಲ್ಲಿ. BTM ಮತ್ತೆ ಹೊರಮಾವು ಒಂದು 1 hour ಇದೆ. ಸೊ ಐ ವೆಡ್ನೆಸ್ಡೇ ಕ್ಲಾಸಸ್ ಇರ್ತದೆ. ಸೊ ಯಾವಾಗ್ಲೂ ಕ್ಲಾಸಸ್ ಇರುವಾಗ 1 hour ಟ್ರಾವೆಲ್ ಮಾಡ್ಬೇಕು, ಹೋಗುದು ಬರೋದು. ಸೊ ಯು ಕ್ಯಾನ್ ಟೇಕ್ 2 hours. ದ ಕ್ಲಾಸಸ್ ವಿಲ್ ಬಿ ಅಂದ್ರೆ ಡೈಲಿ ಕ್ಲಾಸಸ್ ಇರುತ್ತಾ? ಇಲ್ಲ, ಆಲ್ಟರ್ನೇಟಿವ್ಲಿ ಡೇಸ್ ಇರ್ತದೆ, ವೆಡ್ನೆಸ್ಡೇ ಇರ್ತದೆ. ಮತ್ತೆ ಶೂಟಿಗೆ ಹೋಗ್ತೇನೆ, ಬೇರೆ ಬೇರೆ ಕಡೆ ಬೇರೆ ಬೇರೆ ಕ್ಲಾಸಸ್ ಇದೆ. ಐ ಥಿಂಕ್ ವಿ ಹ್ಯಾವ್ ಅರೌಂಡ್ 5 ಬ್ರಾಂಚಸ್. ಸೊ ಎಲ್ಲ ನಾನು ಸುಮಿತ್ ಆಗಿರ್ಬೋದು, ಕೌಶಿಕ್ ಸರ್ ಆಗಿರ್ಬೋದು, ವಿ ಟ್ರಾವೆಲ್ ಲೈಕ್ ಫಾರ್ ಹಾರ್. ನಮ್ಮ ಪಕ್ಕದಲ್ಲಿ ಯಾವ್ದು ಕ್ಲಾಸ್ ಇಲ್ಲ, ನಾವು 1 hour ಟ್ರಾವೆಲ್ ಮಾಡ್ಲೇಬೇಕು. ಸೊ ಏನ್ ಮಾಡ್ಬೇಕು? ಸೊ ವಿ ಹ್ಯಾವ್ ಚೂಸನ್ ದಿಸ್ ಪ್ರೊಫೆಷನ್, ಮಾಡಲೇಬೇಕಲ್ಲ ಹಾರ್ಡ್ ವರ್ಕ್. ಸೊ ಎಲ್ಲ ಪ್ರೊಫೆಷನಲ್ಲಿ ಅವ್ರದ್ದೇ ಹಾರ್ಡ್ ವರ್ಕ್, ಅವ್ರವ್ರದ್ದೇ ಕಷ್ಟ ಇರ್ತದೆ. ಸೊ ಮಾಡಬೇಕು, ಮ್ಯಾರೇಜ್ ಮಾಡ್ತಾ ಹೋಗ್ಬೇಡಿ. ಬಟ್ ವಿ ಎಂಜಾಯ್. ಅಲ್ಲಿ ಹೋಗಿ ವಿ ಡೋಂಟ್ ಸಿಟ್ ಅಂಡ್ ವಿ ವರ್ಕ್ ಆರ್ ಸಮಥಿಂಗ್, ವಿ ಡ್ಯಾನ್ಸ್. ದಟ್ ಸಮಥಿಂಗ್ ವಿ ಎಂಜಾಯ್, ವಿ ಲವ್. ಸೊ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಪಾರ್ಟ್. ಸೊ ಎಂಜಾಯ್, ಹಾರ್ಡ್ ವರ್ಕ್ ಮಾಡಬೇಕು, ಎಂಜಾಯ್ ಸಹ ಮಾಡಬೇಕು. ಸೊ ಇವೆಂಟ್ಸ್ ಎಲ್ಲ ಇದ್ದಾಗ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಇವೆಂಟ್ಸ್ ಎಲ್ಲ ಇದ್ದಾಗ ರೀಸೆಂಟ್ ಆಗಿ ತುಂಬಾ ಕಷ್ಟ ಆಗ್ತಿರ್ತು. ಯಾಕಂದ್ರೆ ನಾನು ಹೇಳ್ದೆ, ನನ್ನ ಕಾಲೇಜ್ ಸ್ಟಾರ್ಟ್ ಆಗುದೇ 7:30. ನಮ್ದು ಪ್ರಾಕ್ಟೀಸ್ ಸ್ಟಾರ್ಟ್ ಆಗೋದು ನೈಟ್ 10 o'clock. ಯಾಕಂದ್ರೆ ನಾವು ಸ್ಟುಡಿಯೋಸ್ ಅಲ್ಲಿ ಅವ್ರದ್ದು ಬ್ಯಾಚಸ್ ಇರ್ತದೆ, ಅಲ್ಲಿ ಕ್ಲಾಸಸ್ ಲೇಟೇ ಇರುತ್ತೆ, ಡ್ಯಾನ್ಸ್ ಕ್ಲಾಸ್ ಎಲ್ಲ. ಯಾಕಂದ್ರೆ ಬೆಳಗ್ಗೆ ಮಕ್ಕಳಿಗೆ ಇದು ಕಾಲೇಜ್ ಕ್ಲಾಸಸ್ ಇರ್ತದೆ, ಮತ್ತೆ ಈವ್ನಿಂಗ್ ವರ್ಕ್ ಇರ್ತದೆ. ಸೊ ನೈಟ್ ಇಂದಾನೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ 7 o'clock. ಓಕೆ, ಸೊ ಐ ಥಿಂಕ್ ನಮ್ದು ಕಾನ್ಸರ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗೋದೇ 9 o'clock 10 o'clock. ಓಕೆ, ಸೊ 10 o'clock ಇಂದ 12 ತನಕ ಹೋಗ್ತದೆ ಎಲ್ಲಾರ್ದು ಮ್ಯಾನೇಜ್. ಈವನ್ ಮಕ್ಕಳು, ನಿಮ್ಗೆ ಗೊತ್ತಿರ್ಬೋದು ನಮ್ಮ ಟೀಮಲ್ಲಿ ಸುಮುಕ್ ಅಂತ ಒಬ್ಬನಿದ್ದಾನೆ, ಅಂಡ್ ಪ್ರಶಂಸ್ ಅಂತ ರೀಸೆಂಟ್ಲಿ, ದೇ ಆರ್ ಲೈಕ್ ಆ ಮಾಸ್ಟರ್ ಕ್ಲಾಸ್ ಸ್ಟೂಡೆಂಟ್ಸ್. ಸೊ ಅವ್ರ ಮಕ್ಕಳು, ಸಣ್ಣ ಮಕ್ಕಳು ಸಹ ನಮ್ದು ಕಾನ್ಸರ್ಟ್ ಅಲ್ಲಿ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅವ್ರದ್ದು ಡೆಡಿಕೇಶನ್ ನೋಡುವಾಗ ಓಕೆ, ನಮ್ದು ಏನಿಲ್ಲ, ಅವರೇ ಎದ್ದೇಳಿ ಹೋಗ್ತಾರೆ ಸ್ಕೂಲ್ಗೆ, ನಾನ್ ಸಹ ಹೋಗ್ಬೋದಲ್ಲ. ಸೊ ಒಂದು 12-1 ಆದ್ಮೇಲೆ ಜಸ್ಟ್ 2-3 hours ಮಲ್ಗಿ ಕಾಲೇಜ್ ಹೋಗೋದು ಇಸ್ ಅ ಬಿಗ್ ಡೀಲ್. ನನಗೆ ಬೆಳಗ್ಗೆ ಎದ್ದೇಳಕ್ಕೇನೆ ಆಗಲ್ಲ. ಬಿಕಾಸ್ ಆಫ್ ದ್ಯಾಟ್ ಐ ಮಿಸ್ಡ್ ಸಮ್ ಆಫ್ ಮೈ ಕಾಲೇಜಸ್. ಅಟೆಂಡೆನ್ಸ್ ಹೋಗ್ತಿತ್ತು, ಬಟ್ ಮ್ಯಾನೇಜ್ ಮಾಡ್ತಾ ಹೋಗ್ತಿದ್ದೀನಿ. ಅದು ತುಂಬ ಓನ್ಲಿ ಕಾನ್ಸರ್ಟ್ ಇರುವಾಗ ವಿ ಹ್ಯಾವ್ ಟು ವರ್ಕ್ ಹಾರ್ಡ್, ಮತ್ತೆ ಎವ್ರಿಥಿಂಗ್ ಇಸ್ ಫೈನ್. ಬಿಕಾಸ್ ಅದು ಪ್ರಾಕ್ಟೀಸೇ ಲೇಟ್ ಇರುತ್ತಲ್ಲ. ಸೊ ಓಕೆ, ಸೊ ಈಗ ನಿಮ್ಮ ಡ್ಯಾನ್ಸ್ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಮುಂದೆ ಏನು ಅಂತ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಸ್ಟಿಲ್ ಥಿಂಕಿಂಗ್. ಓಕೆ, ನಮ್ಮ ಕಾರ್ಯಕ್ರಮ ಮುಗಿಸುವಂತ ಹೊತ್ತು. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಹೇಗನ್ಸು ನಿಮಗೆ? ತುಂಬಾ ಫನ್ ಆಯ್ತು. ನಾನು ನೋಡಿದ್ದೆ, ಕೌಶಿಕ್ ಸರ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು.
ಸೊ ಐ ನೆವರ್ ಥಾಟ್ ಇದು ಇಷ್ಟು ಫನ್ ಇರ್ತದೆ ಅಂತ. ನಾನು ಎಕ್ಸೈಟೆಡ್ ಆಗಿದ್ದೆ ಅಭಿಮತಗೆ ಹೋಗ್ಲಿಕ್ಕಿದೆ ಅಂತ, ಫುಲ್ ಎಕ್ಸೈಟೆಡ್ ಆಗಿದ್ದೆ. ಐ ಲವ್ ದ ಗೇಮ್ಸ್ ಆ್ಯಂಡ್ ವಾಟ್ ಎವರ್ ಇಟ್ ಇಸ್. ಸೊ ನೀವು ಸಹ ತುಂಬ ಚೆನ್ನಾಗಿ ಕೋಪರೇಟೆಡ್. ಸೊ ಥ್ಯಾಂಕ್ ಯು ಸೊ ಮಚ್. ವೆರಿ ಕಂಫರ್ಟೇಬಲ್, ವೆರಿ ಹ್ಯಾಪಿ ಪ್ಲೇಸ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಒಂದು ಯೂಟ್ಯೂಬ್ ಸ್ಟಾರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ಯೂಟ್ಯೂಬ್ ಸ್ಟಾರ್ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.